ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ. ಸಾಂಪ್ರದಾಯಿಕ ಸೊಗಡಿನ ಶುದ್ಧ ಹಳ್ಳಿಯ ತುಪ್ಪ ಅಂತಂದರೆ ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಬಳಸಿ. ಇನ್ನು ಬಹಳ ವಿಶೇಷವಾಗಿ ಮೊನ್ನೆ ತಾನೇ ಮಕರ ಸಂಕ್ರಮಣವನ್ನು ಮುಗಿಸ್ಕೊಂಡ್ವಿ. ಮಕರ ಸಂಕ್ರಮಣವನ್ನು ಮುಗಿದು ಈಗಾಗಲೇ ಸುಮಾರು ಸಮಯಗಳನ್ನು ಕಳೆದಿರ್ತಕ್ಕಂಥದ್ದಿದೆ. ಹಬ್ಬದ ಒಂದಿಷ್ಟು ವಿಶೇಷತೆಗಳನ್ನು ಎಲ್ಲರೂ ಕೂಡ ಅನುಭವಿಸಿರ್ತಕ್ಕಂಥದ್ದಿದೆ. ಭಾನುವಾರ ಬಂತು ಅಂತಂದರೆ ಏನೋ ಒಂದು ರೀತಿ ನೆಮ್ಮದಿ, ಸಂಭ್ರಮ, ಸಡಗರ ಎಲ್ಲೆಲ್ಲೂ ಕೂಡ ತುಂಬಿಕೊಂಡಿರುತ್ತೆ. ಜೊತೆಯಲ್ಲಿ ಒಂದು ಕಡೆ ಈ ಕೆಲಸದ ಒತ್ತಡ ಸಾಕಷ್ಟು ಆಗಿರ್ತಕ್ಕಂಥದ್ದಿದೆ. 2025 ಎಲ್ಲರಿಗೂ ಕೂಡ ಭಾಗ್ಯವನ್ನು ತಂದುಕೊಡಲಿ, ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂಥ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ನಾನು ಕೂಡ ತಾಯಿ ಮಹಾಲಕ್ಷ್ಮಿಯಲ್ಲಿ ಸಲ್ಲಿಸ್ತೇನೆ. ನಾನಂತೂ ಹಬ್ಬ ಹರಿದಿನಗಳ ಬಗ್ಗೆ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ, ಅದರಲ್ಲೂ ಮಕರ ಸಂಕ್ರಮಣದ ದಿನ ನಾನು ತಿಳಿಸ್ಬೇಕಾದ್ರೂ ಕೂಡ ಒಂದಿಷ್ಟು ವಿಚಾರಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಏನಪ್ಪ ಅಂತಂದರೆ, ಯುವಕರಾಗಿ ನಾವು ಹಬ್ಬಗಳನ್ನು ಆಚರಣೆಯನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿ ಮುಂದಾಗಬೇಕು. ನಮ್ಮದು ಪ್ರಥಮ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ತಂದೆ ತಾಯಿ ಅಜ್ಜಿ ತಾತ ಮನೇಲಿರ್ತಕ್ಕಂಥ ಹಿರಿಯರು ನಮಗಿನ್ನ ದೊಡ್ಡವ್ರು ಮಾಡ್ತಕ್ಕಂಥದ್ದೇ ಇದ್ರೂ ಕೂಡ ನಾವು ಏನು ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ. ಏನು ಮಾಡ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಹಬ್ಬದ ದಿನ ಮಾತ್ರ ವರ್ಷದ 365 ದಿನದಲ್ಲಿ ಹಬ್ಬದ ದಿನ ಮಾತ್ರ ಬಹಳ ಖುಷಿಯಿಂದ ಸಂಭ್ರಮದಿಂದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧರಿಸ್ಕೊಂಡು ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಹಬ್ಬದ ಆಚರಣೆಯನ್ನು ನಾವು ಮಾಡಿದ್ದೇವೆ ಎಂಬತಕ್ಕಂಥ ಒಂದಿಷ್ಟು ಪ್ರಕಟಗಳನ್ನು ಹೊರಡಿಸಿ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಳ್ಳತಕ್ಕಂಥ ಕೆಲಸದಲ್ಲಿ ಮಾತ್ರ ಶಾಸ್ತ್ರವೂ ತಪ್ಪದ ಹಾಗೆ ನಾವು ಮಾಡ್ತೀವಿ. ಇದು ನಿಜ. ನಾನೀ ಮಾತನ್ನು ಹೇಳೋದ್ರಲ್ಲಿ ಎಲ್ಲೋ ಒಂದು ಕಡೆ ಅತಿಶಯೋಕ್ತಿ ಅನ್ನಿಸ್ಬೋದು. ಆದರೆ ಪ್ರಸ್ತುತ ಇರತಕ್ಕಂಥ ಪರಿಸ್ಥಿತಿ ನಡೀತಾ ಇರತಕ್ಕಂಥದ್ದು ಅದೇ. ನಮ್ಮ ಮನೆಯಲ್ಲೂ ಹಬ್ಬ ಮಾಡಿದ್ದೇವೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡಿರ್ತಕ್ಕಂಥ ಹಬ್ಬದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ಹಂಚ್ಕೊಳ್ತಾ ಇದ್ದೇವೆ. ಹೊರತಾಗಿ ನಾವು ಹಬ್ಬವನ್ನು ಯಾವ ರೀತಿ ಆಚರಿಸಿದ್ವಿ ಅನ್ನೋದ್ರ ಬಗ್ಗೆ ನಾವು ಸ್ವಂತ ನಮ್ಮ ಮನಸ್ಸಾಕ್ಷಿಗೆ ನಾವು ತೆಗೆದುಕೊಂಡಿದ್ದೆ. ಆದರೆ ಹಬ್ಬದ ಆಚರಣೆಯನ್ನು ನಾವು ಯಾವ ರೀತಿ ಮಾಡಿದ್ದೇವೆ?
ಹಬ್ಬದ ಆಚರಣೆ ಅಂತಂದ್ರೆಗಳೇನು? ಪ್ರಥಮ ಸ್ಥಾನದಲ್ಲಿ ನಾವು ಹಬ್ಬದ ಆಚರಣೆಯನ್ನು ಮಾಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಮ್ಮ ಅಜ್ಜಿ ತಾತನೋ ತಂದೆ ತಾಯಿನೋ ಮಕ್ಕಳಿಗೆ ಒಂದು ಹೊಸ ಬಟ್ಟೆಯನ್ನು ತೆಕೊಡಬೇಕು. ಹೌದು, ಹಬ್ಬ ಅಂತ ಬಂದಾಗ ನನ್ನ ಮಕ್ಕಳು ಹೊಸ ಬಟ್ಟೆ ಹಾಕ್ಕೊಳ್ಳಿ, ವರ್ಷವರೇ ಹಬ್ಬ, ಅದರಲ್ಲೂ ಸಂಕ್ರಾಂತಿ, ಯುಗಾದಿ ಇದೆಲ್ಲವೂ ಕೂಡ ಬಂದಾಗ ಹೊಸ ಬಟ್ಟೆಯನ್ನು ತೆಗೆದುಕೊಳ್ತೀವಿ. ಸಂಕ್ರಾಂತಿಗೂ ಕೂಡ ತೆಗೆದುಕೊಳ್ತೀವಿ. ಒಂದು ವೇಳೆ ತಂದೆ ತಾಯಿ ಯಾವುದಾದ್ರು ಕೆಲಸದ ಒತ್ತಡದಲ್ಲಿ ಮರೆತರೂ ಕೂಡ ಅಜ್ಜಿ ತಾತ ಜೊತೆಲಿದ್ದು ಜ್ಞಾಪಿಸಿ, ಇಲ್ಲ ಅಂತಂದರೆ ಅವರು ಕೂಡಿಟ್ಟಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣದಲ್ಲಾದರೂ ಏನೋ ಒಂದು ಮೊಮ್ಮಕ್ಕಳಿಗೆ ಅಂತ ಏನೋ ಒಂದು ತೆಗೆಸ್ಕೊಡ್ತಾರೆ. ಆದರೆ ತೆಕ್ಕೊಟ್ಟಿರ್ತಕ್ಕಂಥದ್ದು ನಿಜ, ನಾವು ಅದನ್ನು ಹಾಕೊಳ್ತಕ್ಕಂಥದ್ದು ನಿಜ. ಹಾಕ್ಕೊಂಡು ನಾವು ಸಂಭ್ರಮವನ್ನು ಪಡ್ತೇವೆ. ನಮ್ಮ ಸಂಭ್ರಮಕ್ಕೆ ಅವರ ಮನಸ್ಸಲ್ಲೂ ಕೂಡ ಒಂದು ಆಸೆ ಇರುತ್ತೆ, ನನ್ನ ಮೊಮ್ಮಕ್ಕಳು ಖುಷಿಯಾಗಿದ್ದಾರಲ್ಲ ಸಾಕು ಬಿಡಪ್ಪ ಅಂತ ಹೇಳಿ ಅವರ ಒಂದು ಹಬ್ಬದ ಸಂಭ್ರಮನ ಅಲ್ಲಿಗೆ ಮನಸ್ಸಿನಲ್ಲಿ ಇಟ್ಕೊಂಡು ಸಂಭ್ರಮಿಸಿ ಸುಮ್ಮನಾಗಿ ಹೋಗ್ತಾರೆ. ನಾನಿಲ್ಲಿ ಹೇಳಕ್ಕೆ ಬರ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಮಗೋಸ್ಕರ ಅವರಷ್ಟು ಕಷ್ಟಪಡ್ತಾ ಇರ್ತಾರೆ. ನಮಗೋಸ್ಕರ ಹಬ್ಬ ಹರಿದಿನ ಅಂತ ಬಂದಾಗ ಒಂದು ನೂತನವಾಗಿರ್ತಕ್ಕಂಥ ಒಂದು ವಸ್ತ್ರಧಾರಣೆಯನ್ನು ಮಾಡಬೇಕು ಅಂತ ಹೇಳಿ ಅಷ್ಟೆಲ್ಲ ಪ್ರೀತಿಯಿಂದ ತಂದು ಕೊಡ್ತಾರೆ. ಅದೇ ಪ್ರೀತಿ ನಾವು ಯಾಕೆ ರಿಟರ್ನ್ ನಾವು ಅವ್ರಿಗೆ ತೋರಿಸೋದಿಲ್ಲ? ಹಬ್ಬ ಹರಿದಿನ ಅಂತ ಬಂದಾಗ, ಅಜ್ಜಿ ನೀನು ಒಂದು ಸೀರೆ ತಗೊಳ್ಳಜ್ಜಿ, ತಾತ ಬನ್ನಿ ಹೋಗೋಣ, ನಿಮ್ಗೊಂದೊಳ್ಳೆ ಪಂಚೆ ಶರ್ಟು ತೊಗೊಂಬರೋಣ. ಯಾರಾದರೂ ಆಡ್ತೀವ ಆ ಮಾತನ್ನ? ಇನ್ಫ್ಯಾಕ್ಟ್ ನೋಡಿ, ನಾನು ಹೇಳ್ಬೋದು, ನಾನೇನಾದರೂ ಮಾಡಿದ್ದೀನ ಅಂತ ಕೆಲಸ? ನಾವು ಕೂಡ ಮಾಡಿಲ್ಲ. ಇವತ್ತಿನ ಪರಿಸ್ಥಿತಿ ಹಾಗೋಗಿದೆ. ನಾನೊಬ್ಬ ಇಲ್ಲಿ ಸರಿ, ನಾನೊಬ್ಬ ಸಾಚ ಅಂತ ನಾನೇನು ಹೇಳ್ಕೊಳ್ಳೋದಿಲ್ಲ. ಆದರೆ ಒಂದು ಪರಿಸ್ಥಿತಿ ಅಂತ ಬಂದಾಗ ನಾವೆಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಅದನ್ನು ಮಾಡಬಾರ್ದು. ಇನ್ನು ಮುಂದಿನ ದಿನಮಾನಗಳಲ್ಲಾದ್ರೂ ಕೂಡ ನಮಗೆಷ್ಟು ಆದ್ಯತೆ ಸಿಗ್ತಾ ಇದೆ, ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಪ್ರೀತಿ ವಿಶ್ವಾಸದ ಆದ್ಯತೆಗಳನ್ನು ನಾವು ನಮ್ಮ ಹಿರಿಯರಿಗೂ ಕೂಡ ನಾವು ಕೊಡಬೇಕು. ಹಬ್ಬ ಹರಿದಿನ ಅಂತ ಬಂದಾಗ ನಾವು ಅವ್ರನ್ನ ಜೊತೇಲಿ ಇಟ್ಕೋಬೇಕು, ನಾವು ಅವ್ರನ್ನ ಖುಷಿಯಿಂದ ಓಡಾಡಿಸ್ಬೇಕು. ಬನ್ನಿ ಅದು ತೊಗೊಂಬರೋಣ, ಬನ್ನಿ ಇದು ತೊಗೊಂಬರೋಣ ಅಂತ ಹೇಳಿ ಅವರ ಸಂಭ್ರಮದ ಸಂತೋಷಕ್ಕೂ ಕೂಡ ನಾವೊಂದು ಪಾತ್ರವಾಗಬೇಕು. ಯಾರಾದರೂ ಆಗ್ತೀವ? ಇಲ್ಲ. ಹಬ್ಬ ಅಂತಂದ್ರೂ ಕೂಡ ಆಚರಣೆ ಏನಪ್ಪ? ಇಷ್ಟೇ, ಬೆಳಗ್ಗೆ ಎದ್ದ, ಸ್ನಾನ ಮಾಡ್ದ, ಟಿಪ್ ಟಾಪಾಗಿ ರೆಡಿ ಆದ, ಕ್ರೀಮು ಪೌಡ್ರ್ ಹಾಕ್ದ, ಯಾವತ್ತು ಹಣೆ ಕುಂಕುಮ ಇಟ್ಕೊಂಡಿರ್ತೀವೋ ಬಿಡ್ತೀವೋ, ಗಂಧ ಹಚ್ಕೊಂಡಿರ್ತೀವೋ ಬಿಡ್ತೀವೋ, ವಿಭೂತಿ ಇಟ್ಟಿರ್ತೀವೋ ಬಿಡ್ತೀವೋ, ಅವತ್ತಂತೂ ರಾರಾಜಿಸ್ತಾ ಇರುತ್ತೆ ಹಣೆಯಲ್ಲಿ. ಯಾಕೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್, ಇಲ್ಲ ಒಂದು ರೀಲ್, ಅಷ್ಟೇನಾ ಹಬ್ಬ? ಹಬ್ಬ ಇರೋದು ಅಷ್ಟಕ್ಕೇನಾ? ಸೋಷಿಯಲ್ ಮೀಡಿಯಾದಲ್ಲಿ ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ ಅಂತ ಹಂಚ್ಕೊಳ್ಳೋದಕ್ಕೋಸ್ಕರ ಹಬ್ಬ ಇದೆಯಾ? ಇಲ್ಲ. ಇವತ್ತಿನ ದಿವಸ ಇಂತಹ ಪರಿಸ್ಥಿತಿಯನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಹಬ್ಬದ ಸಾರಾಂಶ ಏನು ಅನ್ನೋದನ್ನು ನಾವೆಲ್ಲರೂ ಕೂಡ ಮರೆತು ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬತಕ್ಕಂಥ ಒಂದು ನುಡಿಯನ್ನು ನಮ್ಮ ಹಿರಿಯರ ಹತ್ರ ನಾವು ಹೇಳಿಸ್ಕೊಬೇಕು. ಎಷ್ಟು ಜನರ ಮನೆಯಲ್ಲಿ ನಾವು ಶಾಸ್ತ್ರಬದ್ಧವಾಗಿರ್ತಕ್ಕಂಥ ನುಡಿಗಳನ್ನು ಕೇಳ್ತಾ ಇದ್ದೇವೆ, ಎಂಥದ್ದು ಸಹಿತ ಇಲ್ಲ. ಹಬ್ಬ ಅಂತಂದಿದ ತಕ್ಷಣ ನಾವು ಬಟ್ಟೆ ಹಾಕೊಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಅಮ್ಮ ಮನೇಲಿ ಒಳ್ಳೆ ಭಕ್ಷ್ಯ ಭೋಜನಗಳು ರೆಡಿ ಇರುತ್ತೆ, ಊಟ ಮಾಡ್ತೀವಿ, ಒಂದೆರಡು ಸತಿ ಮುಂದೆ ಓಡಾಡ್ತೀವಿ, ಒಂದು ಎರಡು ಪದಾರ್ಥ ಸುಮ್ಮನೆ ಎತ್ತು ಶ್ರಮಿಸಿ ಆ ಕಡೆ ಪಕ್ಕಕ್ಕೆ ಇಡ್ತೀವಿ, ಸುಮ್ಮನೆ ಆಗೋಯ್ತು, ಮುಗಿದೋಯ್ತು ಹಬ್ಬ. ಅದಲ್ಲ ಹಬ್ಬ. ಹಬ್ಬದಲ್ಲಿರ್ತಕ್ಕಂಥ ಒಂದು ನಿಜವಾದ ಪಾತ್ರ ಏನು? ಹಬ್ಬದಲ್ಲಿ ಪಾಲ್ಗೊಳ್ಳೋದು ಎಂಬತಕ್ಕಂಥದ್ದೇನು? ಹಬ್ಬದ ಸಾರ್ಥಕತೆ ಸಿಗ್ತಕ್ಕಂಥದ್ದು ಯಾವಾಗ? ಸಂಕ್ರಾಂತಿಯ ವಿಶೇಷ ಏನಪ್ಪ ಅಂತಂದರೆ, ಆ ಬೇವು ಬೆಲ್ಲ ಎಳ್ಳು ಬೆಲ್ಲ ಎಂಬತಕ್ಕಂಥದ್ದು ಏನಿದೆ ಅದನ್ನು ಮೊದಲು ಹಿರಿಯರಿಗೆ ಕೊಟ್ಟು, ಅವರ ಕೈ ಕೊಟ್ಟು, ಅವರಿಂದ ನಾವೊಂಚೂರು ಪಡ್ಕೊಂಡು ಅದನ್ನು ಸ್ವೀಕಾರ ಮಾಡಿ, ಅವರ ಪಾದಗಳನ್ನು ಮುಟ್ಟಿ, ಅವರಿಗೆ ನಮಸ್ಕರಿಸಿ, ಅವರ ದಿವ್ಯ ಆಶೀರ್ವಾದವನ್ನು ಪಡ್ಕೊಂಡು ಅದಾದ ಮೇಲೆ ಬೇರೊಂದು ಕೆಲಸಕ್ಕೆ ಮುಂದಾಗಬೇಕು. ಅದು ಯಾವಾಗ? ನಾವು ಸ್ನಾನ ಮಾಡಿ ಸಂಪೂರ್ಣವಾಗಿ ಶುಭ್ರವಾಗಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ, ಆ ಹೂವು ಅಕ್ಷತೆ ಇದೆಲ್ಲವನ್ನು ಕೂಡ ಕೈಲಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ಹಿರಿಯರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು. ಈಗ ಅವೆಲ್ಲ ಇಲ್ಲ. ಫಸ್ಟ್ ರೆಡಿ ಆಗಿದ ತಕ್ಷಣ ಅಲ್ಲಿ ಹಬ್ಬ ಪೂಜೆ ಏನಾಯ್ತು, ಹಾಳಾಯ್ತು ಪೂಜೆ, ಹಬ್ಬ ಮುಗಿದೋಯ್ತು ಕತೆ. ಅವ್ರ ಪಾಡಗವ್ರಿಗೆ ಅಮ್ಮ ಮಾಡ್ತಾ ಇದ್ದಾರೆ ಮಾಡಲಿ, ಸುಮ್ಮನೆ ಅಪ್ಪ ಏನೋ ಮಾಡ್ತಾ ಇದ್ದಾರೆ ಮಾಡಲಿ, ನಮ್ದೇನು ಕೆಲಸ? ಬಾ ಇಲ್ಲ ಒಂದು ನಿಮಿಷ ತೊಗೊಂಬಾ, ಇಲ್ಲ ನಂದಲ್ಲೊಂದು ಫೋಟೋ ಇಡಿ, ಆ ಆ್ಯಂಗಲಲ್ಲಿ ಇಡೀರಿ, ಈ ಆ್ಯಂಗಲ್ ಫೋಟೋ ತೆಗೆಸ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಆಗಿರಿ, ನಾನು ಬೇಡ ಅಂತ ಹೇಳೋದಿಲ್ಲ. ನಿಮ್ಮ ವಿಚಾರಗಳನ್ನು ತಾವು ಹಂಚ್ಕೊಳ್ಳಿ, ಸಂಭ್ರಮಿಸಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆ ಸಂಭ್ರಮದಲ್ಲಿರ್ತಕ್ಕಂಥ ಮುಖ್ಯ ಸಾರಾಂಶವನ್ನು ನಾವೆಲ್ಲರೂ ಕೂಡ ಮರೆತು ಹೋಗ್ತಾ ಇದ್ದೀವಲ್ಲ, ಇದ್ರ ಬಗ್ಗೆ ನಾವು ಮಾತಾಡಬೇಕಲ್ವಾ? ಇದ್ರ ಬಗ್ಗೆ ನಾವು ಗಮನ ವಹಿಸ್ಬೇಕಲ್ವಾ? ಏನಕ್ಕೋಸ್ಕರ ನಾನು ಇವತ್ತು ಈ ವಿಚಾರವನ್ನು ತೆಗೆದುಕೊಂಡೆ ಅಂತಂದರೆ,
ಇತ್ತೀಚೆಗೆ ಸಾಕಷ್ಟು ಇಂಥ ನೈಜ ಘಟನೆಗಳನ್ನು ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಒಂದಿಷ್ಟು ವಿಚಾರಗಳನ್ನು ಅನುಭವನೂ ಕೂಡ ನಾನು ತೆಗೆದುಕೊಳ್ತಾ ಇದ್ದೇನೆ. ಹಾಗಾಗಿ ಹಬ್ಬ ಅಂತ ಬಂದಾಗ ಯಾಕೆ ನೋಡಿ, ಇತ್ತೀಚೆಗೆ ಏನಾಗಿದೆ, ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಎಲ್ಲೋ ಒಂದು ಕಡೆ ಸಿಗಬೇಕಾಗಿರ್ತಕ್ಕಂಥ ಒಂದಿಷ್ಟು ಬೆಲೆ ಸ್ಥಾನ ಮಾನ ಇದೆಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ. ಯಾರೋ ಒಬ್ಬರು ಧರ್ಮಕ್ಕೋಸ್ಕರ ಹೊಡೆದಾಡ್ತಕ್ಕಂಥದ್ದಲ್ಲ, ನಾವು ನೀವೆಲ್ಲರೂ ಕೂಡ ಸೇರಿ ಸದಾ ಕಾಲ ನಮ್ಮ ಒಂದು ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೋಸ್ಕರ ಒಡೆದಾಡಬೇಕು. ಆದರೆ ನಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಜಾತಿ ಮತ ಭೇದ ಪಂಥ ಎಂಬತಕ್ಕಂಥದ್ದಿಲ್ಲ. ನಾವು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತೀವಿ. ಎಲ್ಲಿವರೆಗೂ ಅವರು ನಮಗಷ್ಟೇ ಆದ್ಯತೆಯನ್ನು ಕೊಟ್ಟಾಗ, ನಮಗೆ ತದ್ವಿರುದ್ಧವಾಗಿ ನಿಂತ್ಕೊಂಡಾಗ ನಮ್ಮಲ್ಲೂ ನಾನು ಎಂಬತಕ್ಕಂಥದ್ದು ಆ ಕ್ಷಣ ಬರುತ್ತೆ. ನಮ್ಮಲ್ಲೂ ಕೂಡ ಪೌರುಷ ಎಂಬತಕ್ಕಂಥದ್ದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದೆಲ್ಲವನ್ನು ಕೂಡ ಯಾರೋ ಒಬ್ಬ ಮಹಾವ್ಯಕ್ತಿ ಮಾಡ್ತಾ ಇರ್ತಕ್ಕಂಥದ್ದು, ನಾವು ಅದೆಲ್ಲವನ್ನು ಕೂಡ ಸುಮ್ಮನೆ ಗಮನಿಸ್ತಾ ಇದ್ದೇವೆ. ಯಾರೋ ಒಬ್ರು ಏನೋ ಮಾಡ್ತಾ ಇದ್ದಾರೆ ಬಿಡಪ್ಪ, ಧರ್ಮ ಏನಾಗುತ್ತೆ, ಎಲ್ಲೋಗುತ್ತೆ, ಇರೋವಂಥದ್ದೇ ತಾನೆ ಬಿಡು ಅಂಥೇಳಿ ನಮ್ಮ ಪಾಡಿಗೆ ನಾವು ಕೈ ಬೀಸಿ ನಡೀತಾ ಇದ್ರೆ, ನಿಜಕ್ಕೂ ಹೇಳ್ತೀನಿ, ಮುಂದಿನ ಪೀಳಿಗೆಗಳಿಗೆ ನಾವು ನಿಜಕ್ಕೂ ನಮ್ಮ ಒಂದು ಧರ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬ ಹರಿದಿನಗಳು ಹಬ್ಬದಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆಗಳು ಇದ್ಯಾವುದನ್ನು ಕೂಡ ತಲುಪಿಸೋಕೆ ಆಗೋದಿಲ್ಲ. ಇದೆಲ್ಲದರ ಬಗ್ಗೆ ನಾವು ಗಮನ ವಹಿಸಬೇಕು. ಯೂತ್ಸ್ ಆಗಿ ನಾವು ಇದಕ್ಕೆ ನಿಂತ್ಕೊಳ್ಬೇಕು. ನೋಡಿ, ಕುಂಭಮೇಳ ನಡೀತಾ ಇದೆ. 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಈ ಒಂದು ಕುಂಭಮೇಳ, ನಾವು ಈಗಿರ್ತಕ್ಕಂಥ ನಮ್ಮ ಜನರೇಷನ್ ನಾವು ಅದಕ್ಕೆ ಸಾಕ್ಷಿಯಾಗಿದ್ದೇವೆ ಅಂತಂದ್ರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ. ಇನ್ನು ಮುಂಬರ್ತಕ್ಕಂಥ 144 ವರ್ಷಕ್ಕೆ ನಾವು ಬದುಕಿರ್ತೀವ, ನಾವಿರ್ತೀವ? ಇಲ್ಲ. ಅದನ್ನೂ ಕೂಡ ಸುಳ್ಳಾಗೋಗಿದೆ, ಸುಳ್ಳಿನ ಮಾತಾಗೋಗಿದೆ. ಒಬ್ಬ ಮನುಷ್ಯನ ಆಯಸ್ಸಿನ ಗುಣ ಮೊದಲಾದ್ರೆ ಎಷ್ಟಿತ್ತು? ಆಗಿನ ಕಾಲದ ಆಹಾರದ ಪದ್ಧತಿ ಪ್ರಕಾರ 100-110 ವರ್ಷದ ತನಕನೂ ಇದ್ರು, 120 ವರ್ಷದ ತನಕನೂ ಕೂಡ ಅವರ ದೇಹದ ಅಲ್ಲಿರ್ತಕ್ಕಂಥ ಒಂದು ಆರೋಗ್ಯವನ್ನು ಹಾಗೆ ಅವರ ಪ್ರಾಣ ಪಕ್ಷಿಯನ್ನು ಕಾಪಾಡ್ಕೊಂಡು ತಳ್ಳೋರು. ಭಗವಂತ ಅವ್ರಿಗಂತ ಅನುಗ್ರಹವನ್ನು ಕೊಟ್ಟಿದ್ದ. ಆದರೆ ಈಗ ಮಹಾ ಅಂದರೆ 70 ವರ್ಷ, ಮಹಾ ಅಂದರೆ 80 ವರ್ಷ. ಯಾಕಪ್ಪ? ಅಲ್ಲಿವರೆಗೂ ಬೇಡ. ನನ್ನ ಜೊತೆ ಓದಿರ್ತಕ್ಕಂಥ ನನ್ನ ವಯಸ್ಸಿನ ವಿದ್ಯಾರ್ಥಿಗಳು, 23 ವರ್ಷದ ವಿದ್ಯಾರ್ಥಿಗಳು, ಮೊನ್ನೆ ತನಕನೂ ಅಷ್ಟೇ 3 ಜನ ಸಾವನ್ನಪ್ಪಿದ್ರು. ಒಬ್ರು ಹಾರ್ಟ್ ಅಟ್ಯಾಕಿಂದ, ಇನ್ನು 2 ಬೇರೆ ಕಾರಣಗಳಿಂದ. ಆರೋಗ್ಯದ ಸಮಸ್ಯೆನೇ ಒಟ್ಟು. ಹಾರ್ಟ್ ಅಟ್ಯಾಕಿಂದ ಈ ಒಂದು 21ರಿಂದ 26 ವರ್ಷದ ಒಳಗಡೆ ಇರ್ತಕ್ಕಂಥ ಹುಡುಗರು ಎಷ್ಟು ಜನ ಈ ಒಂದು ಹಾರ್ಟ್ ಅಟ್ಯಾಕಿಂದ ತೀರ್ಕೊಳ್ತಾ ಇರ್ತಕ್ಕಂಥವ್ರನ್ನ ನಾವು ಗಮನಿಸ್ತಾ ಇದ್ದೇವೆ. ಆರೋಗ್ಯದಲ್ಲಿ ಏರುಪೇರಾಗಿ ತೀರ್ಕೊಳ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಆಹಾರದ ಪದ್ಧತಿ ಕ್ರಮ ಆಗೋಗಿದೆ. ಹಾಗೆ ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಸುಧಾರಿಸ್ಕೊಳ್ತಕ್ಕಂಥದ್ದೇ ಸ್ವಲ್ಪ ಕಷ್ಟ ಆಗೋಗಿದೆ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ನಮ್ಮನ್ನು ಯಾವ ರೀತಿ ಇಟ್ಕೊಳ್ತೀವಿ, ನಮ್ಮ ದೇಹವನ್ನು ಯಾವ ರೀತಿ ಇಟ್ಕೊಳ್ತೀವಿ, ನಮ್ಮ ಚಟುವಟಿಕೆಗಳನ್ನು ಯಾವ ರೀತಿ ಇಟ್ಕೊಳ್ತೀವಿ, ನಮ್ಮದು ಎಂಬತಕ್ಕಂಥದ್ದನ್ನು ನಾವು ಯಾವ ರೀತಿ ಕಾಪಾಡ್ಕೊಳ್ತೀವಿ ಎಂಬತಕ್ಕಂಥದ್ರ ಬಗ್ಗೆ ನಾವು ಸಾಕಷ್ಟು ಗಮನ ವಹಿಸಬೇಕು. ವಿಚಾರ ಸ್ವಲ್ಪ ಖಾರವಾಗಿರ್ಬೋದು, ಆದರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಜಕ್ಕೂ ಇದರಲ್ಲಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಯುವಕರಾಗಿ ಯುವ ಜನಾಂಗದಲ್ಲಿರ್ತಕ್ಕಂಥವ್ರು ನಾವು ನಮಗಿರ್ತಕ್ಕಂಥ ಒಂದಿಷ್ಟು ಜವಾಬ್ದಾರಿ ಕಾಯಕಗಳ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ನಾನು ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ಲೋಪದೋಷ ಇದ್ದು, ಇಲ್ಲ ಇದು ತಪ್ಪಲ್ಲ, ಇದು ತಪ್ಪು ಎಂಬತಕ್ಕಂಥ ಒಂದಿಷ್ಟು ವಿಚಾರಗಳನ್ನೇನಾದರೂ ಗಮನಕ್ಕೆ ಬಂದರೆ ನಾನು ಕ್ಷಮೆನ ಯಾಚಿಸ್ತೀನಿ. ಯಾಕೆ ಅಂತಂದರೆ, ನಾನು ಈ ಒಂದು ಪರಿಸರದಲ್ಲಿ ಬೆಳೆದು ಬರ್ತಾ ಇರ್ತಕ್ಕಂಥವನಾಗಿರೋದ್ರಿಂದ ಪರಿಸರದಲ್ಲಾಗಿರ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳನ್ನು ಗಮನಿಸಿದಾಗ ನಿಜಕ್ಕೂ ಬಹಳ ಮನಸ್ಸಿಗೆ ಬೇಸರ ಆಗುತ್ತೆ. ಹಾಗಾಗಿ ಇಂತೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಎಂಬತಕ್ಕಂಥ ಒಂದಿಷ್ಟು ಆಸೆ. ನನ್ನೀ ಮಾತನ್ನು ಕೇಳಿ 100ರಲ್ಲಿ ಯಾರೋ ಒಂದು 10 ಜನ ಬದಲಾದ್ರೂ ಕೂಡ ಆ ಬದಲಾವಣೆಗೆ ಆಗ್ತಕ್ಕಂಥ ಒಂದು ಸಂತೋಷ ನಿಜಕ್ಕೂ ನನ್ನ ಮನಸ್ಸಿಗೆ ನಾಟತಕ್ಕಂಥದ್ದಿರುತ್ತೆ. ಯಾಕೆ ಅಂತಂದರೆ, ನಿಜಕ್ಕೂ ಹೇಳ್ತೀನಿ, ನಮ್ಮ ಧರ್ಮ ಉಳಿವಿಕೆಗಾಗಿ ನಾವು ಕಷ್ಟಪಡಬೇಕೇ ಹೊರತಾಗಿ ಬೇರೆ ಯಾರು ಕಷ್ಟಪಟ್ಟರೂ ಕೂಡ ಅದು ಅವರ ಒಂದು ತೃಪ್ತಿಗೆ ಹೋಗುತ್ತೆ, ಅವರ ಒಂದು ಆತ್ಮಸಾಕ್ಷಿಗೆ ಹೋಗುತ್ತೆ. ಯಾರು ಏನಾದರೂ ಮಾಡ್ಕೊಳ್ಳಿ, ನಾನು ಏನು ಮಾಡಿದೆ ಅನ್ನೋದು ನನಗೆ ಬರಬೇಕಲ್ವಾ? ನಾಳೆ ದಿವಸ ಎಲ್ಲವನ್ನೂ ಕೂಡ ಕಳ್ಕೊಂಡು ಕೈಕಟ್ಟಿ ಕೂತಾಗ ಅಯ್ಯೋ ನಾನು ಏನು ಮಾಡಿದೆ ಅಂತ ನಾವು ಒಂದು ಕ್ಷಣ ಒಂದು ಫೀಡ್ಬ್ಯಾಕನ್ನು, ಇಲ್ಲ ಅಂತಂದರೆ ಒಂದು ವಿಚಾರವನ್ನು ನಾವು ಮನಸ್ಸಲ್ಲಿ ತೆಗೆದುಕೊಂಡ್ರೆ ವಿಚಾರ ಅನ್ನೋದೇ ಇರೋದಿಲ್ಲ. ಏನು ಮಾಡಿದೆ, ನಾನು ಬೇರೆಯವ್ರು ಏನೋ ಮಾಡ್ತಾ ಇದ್ದೀನಿ, ಸುಮ್ಮನೆ ನೋಡಿ ಕೂತ್ಕೊಂಡೆ, ನನ್ನ ಕೈಯಿಂದ ಏನಾಗುತ್ತೆ, ಏನೇನೋ ಆಗ್ಬೋದಾಗಿತ್ತು, ಏನೋ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ನಲ್ಲ ಎಂಬತಕ್ಕಂಥ ಒಂದು ಪಶ್ಚಾತ್ತಾಪಕ್ಕೆ ಒಂದು ದಾರಿ ಬಿಟ್ಟರೆ ಆ ಪಶ್ಚಾತ್ತಾಪದಿಂದನೂ ಕೂಡ ಯಾವುದೇ ರೀತಿ ಬದಲಾವಣೆ ಎಂಬತಕ್ಕಂಥದ್ದನ್ನು ನಾವು ನೋಡೋದಕ್ಕಾಗೋದಿಲ್ಲ. ಹಾಗಾಗಿ
ಹಬ್ಬ ಅಂತ ಬಂದಾಗ ದಯವಿಟ್ಟು ಎಲ್ಲರೂ ಆ ಹಬ್ಬದಲ್ಲಿರ್ತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಆ ಹಬ್ಬದ ಆಚರಣೆ ಬಗ್ಗೆ ನಾವೆಲ್ಲರೂ ಕೂಡ ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕು. ಇವತ್ತಿಗೆ ಎಷ್ಟೋ ಜನಕ್ಕೆ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆಗಳೇನು ಅಂದರೆ ಗೊತ್ತಿಲ್ಲ. ಯುಗಾದಿ ಹಬ್ಬದ ದಿವಸ ಏನೇನಾಗುತ್ತೆ, ಏನಕ್ಕೋಸ್ಕರ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇದೆಲ್ಲವನ್ನು ಕೂಡ ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋದು? ಸಂಕ್ರಾಂತಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮರೆತು ಹೋಗಿರ್ತಕ್ಕಂಥ ಎಷ್ಟೋ ಜನ ಇವತ್ತಿಗೂ ಕೂಡ ನಾವು ಗಮನಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇದ್ಯಾವುದನ್ನು ಕೂಡ ನಾವು ಮರಿಬಾರ್ದು. ಹಿರಿಯರು ಹಿಂದಿನಿಂದ ಇದ್ಯಾವುದನ್ನು ಕೂಡ ಸುಮ್ಮನೆ ಆಟಕ್ಕೋ ಟೈಮ್ ಪಾಸ್ಗೋ ಇಲ್ಲ ಆ ಯಾವುದೋ ಒಂದು ರಿಫ್ರೆಶ್ಮೆಂಟ್ಗೋ ಮಾಡಿರ್ತಕ್ಕಂಥದ್ದಲ್ಲ. ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಧರ್ಮ, ಒಂದು ಸಂಪ್ರದಾಯ. ಇದನ್ನು ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡಬೇಕು. ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ ನಾವು. ಸಂಕ್ರಾಂತಿಯ ಸಮಯದಲ್ಲಿ ಬಹಳ ವಿಶೇಷವಾಗಿ ಹಸುವನ್ನು ಕಿಚ್ಚಾಯಿಸ್ತಾರೆ. ಅದನ್ನು ಏನಕ್ಕೆ ಮಾಡಿದ್ದಾರೆ? ಸುಮ್ಮನೆ ಹಸುನ ಇಟ್ಕೊಂಡು ಓಡೋದಕ್ಕೆ ಬೆಂಕಿ ಮೇಲೆ ಅಲ್ಲ. ಅದಕ್ಕೆ ಆಧ್ಯಾತ್ಮಿಕವಾಗೂ ಅದರದ್ದೇ ಆಗಿರತಕ್ಕಂಥ ಒಂದಿಷ್ಟು ರೀತಿ ರಿವಾಜಿದೆ ಎಂಬತಕ್ಕಂಥದ್ದಿದೆ, ಒಂದು ರೀಸನ್ ಎಂಬತಕ್ಕಂಥದ್ದಿದೆ. ಸೈಂಟಿಫಿಕ್ ಆಗೂ ಕೂಡ ಅದಕ್ಕೊಂದು ರೀಸನ್ ಎಂಬತಕ್ಕಂಥದ್ದಿದೆ. ರೈತರು ಅದನ್ನು ಸುಮ್ಮನೆ ಮಾಡಿದ್ದಾರೆ. ಆ ಬೆಂಕಿಯ ಶಾಖಕ್ಕೆ ಆ ಹಸುಗಳು ಒಂದು ಸತಿ ಅದರ ಮೇಲೆ ಕಿಚ್ಚು ಹಾಯ್ದಾಗ ಬಹಳ ವಿಶೇಷವಾಗಿ ಆ ಚಳಿಗಾಲ, ಮೊದಲೇ ಈಗ ವಿಪರೀತವಾಗಿರ್ತಕ್ಕಂಥ ಚಳಿ, ಈ ಚಳಿಗಾಲ ಬಂದಾಗ ಸಾಧಾರಣವಾಗಿ ಒಂದು ಮೈ ಹೊಡಿತಕ್ಕಂಥದ್ದಾಗಲಿ, ಒಂದು ಶೀತಬಾಧೆ ಜಾಸ್ತಿ ಆಗ್ತಕ್ಕಂಥದ್ದಾಗಲಿ, ಕ್ರಿಮಿಕೀಟಗಳು ಜಾಸ್ತಿ ಆಗ್ತಕ್ಕಂಥದ್ದಾಗಲಿ ಇರುತ್ತೆ. ಆ ಬಿಸಿಯ ಶಾಖ ಅದಕ್ಕೆ ತಲುಪಿದಾಗ, ಅದಕ್ಕೆ ತಗಲ್ದಾಗ ಅದರಲ್ಲಿ ಆಗ್ತಕ್ಕಂಥ ಆರೋಗ್ಯದ ಬದಲಾವಣೆಗಳಾಗಲಿ, ಅದರ ಚರ್ಮದಲ್ಲಿರ್ತಕ್ಕಂಥ ಒಂದಿಷ್ಟು ಕ್ರಿಮಿಕೀಟಗಳಾಗಲಿ, ಇದೆಲ್ಲವೂ ಕೂಡ ಸುಟ್ಟು ನಾಶವನವಾಗಲಿ, ಹಸುಗಳು ಆರೋಗ್ಯಕರವಾಗಿರಲಿ, ಹಸುಗಳಿಗೂ ಕೂಡ ಒಂದು ಬೆಚ್ಚಗಿನ ವಾತಾವರಣ ಸೃಷ್ಟಿಯಾಗಲಿ ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಪನೆ. ಈ ಕಲ್ಪನೆಯಲ್ಲಿ ಇನ್ನೆಂಥ ಮಹತ್ವಪೂರ್ಣ ಅರ್ಥವಿದೆ. ಇದನ್ನು ಸುಮ್ಮನೆ ಹೇಳಿದ್ದಾರೆ. ಸಂಕ್ರಾಂತಿಯ ಸಮಯದಲ್ಲಿ ಏನಕ್ಕೋಸ್ಕರ ಎಳ್ಳು ಬೆಲ್ಲವನ್ನು ಕೊಡ್ತಾರೆ? ಒಣಕೊಬ್ಬರಿಯನ್ನು ಏನಕ್ಕೆ ಕೊಡ್ತಾರೆ? ಕಡಲೆ ಬೀಜ ಏನಕ್ಕೆ ಕೊಡ್ತಾರೆ? ಮೊನ್ನೆನೂ ಕೂಡ ಗುರುಜಿಯವರು ಹೇಳ್ತಾ ಇದ್ರು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ. ಯಾಕೆ? ಬೆಲ್ಲ ಅದರಲ್ಲಿರ್ತಕ್ಕಂಥ ಶಕ್ತಿ ಎಷ್ಟಿದೆ, ಒಣಕೊಬ್ಬರಿ ಅದರಲ್ಲಿರ್ತಕ್ಕಂಥ ಒಂದು ಆಯಿಲ್ ನಮ್ಮ ಜಾಯಿಂಟ್ಸ್ ಪೇನ್, ಅದರಲ್ಲೂ ಈ ಚಳಿಗಾಲ ಬಂದಾಗ ಅತೀತವಾಗಿರ್ತಕ್ಕಂಥ ಒಂದಿಷ್ಟು ಜಾಯಿಂಟ್ಸ್ ಪೇನ್ ನಮಗೆ ಎದುರಾಗುತ್ತೆ. ಎಳ್ಳು ಅದರಲ್ಲೂ ಕೂಡ ನಮಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಯಿಲ್ ಸಿಗುತ್ತೆ. ಮತ್ತು ಕಡಲೆ ಬೀಜ ಅದರಲ್ಲೂ ಕೂಡ ನಮಗೆ ಆಯಿಲ್ ಸಿಗುತ್ತೆ. ಮತ್ತು ಏನು ಬಹಳ ವಿಶೇಷವಾಗಿ ಒಣಕೊಬ್ಬರಿ, ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆ. ಆ ಎಣ್ಣೆಯ ಪದಾರ್ಥ ನಮ್ಮ ದೇಹಕ್ಕೆ ಹೋದಾಗ ನಮ್ಮ ಚರ್ಮದ ಕಾಂತಿನೂ ಕೂಡ ಅಷ್ಟೇ ಉತ್ಪನ್ನ ಆಗ್ತಕ್ಕಂಥದ್ದಿರುತ್ತೆ, ಹೆಚ್ಚಾಗ್ತಕ್ಕಂಥದ್ದಿರುತ್ತೆ. ಜಾಯಿಂಟ್ಸ್ ಪೇನ್ ಎಂಬತಕ್ಕಂಥದ್ದು ಕಡಿಮೆ ಆಗುತ್ತೆ. ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಎಂಬತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಇದೆಲ್ಲವನ್ನು ಕೂಡ ಮನಸ್ಸಲ್ಲಿಟ್ಕೊಂಡೆ ಅಲ್ವಾ ಮಾಡಿರ್ತಕ್ಕಂಥದ್ದು. ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಟ್ಟೆ ತುಂಬ ಎಳ್ಳು ಬೆಲ್ಲ ಇಟ್ಕೊಳ್ತೀವಿ, ಈ ಕಡೆ ಒಂದೆರಡು ಕಬ್ಬು ಇಟ್ಕೊತೀವಿ, ಅದಾದಮೇಲೆ ಒಂದೆರಡು ಬೆಲ್ಲದ ಅಚ್ಚು, ಸಕ್ಕರೆ ಅಚ್ಚು, ಅದೆಲ್ಲವನ್ನೂ ಕೂಡ ನಾವು ನೋಡ್ತೀವಿ. ಅದಾದಮೇಲೆ ಅದನ್ನು ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಫೋಟೋ ತೆಗೆದುಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತಂದುಬಿಟ್ರೆ ಮುಗಿದೋಯ್ತು. ಅಲ್ಲಿಗೆ ಹಬ್ಬ ಕ್ಲೋಸ್. ಮನೆಯಲ್ಲಿ ಅಮ್ಮ ಒಳ್ಳೆ ಊಟ ಮಾಡಿರ್ತಾರೆ, ತಿಂದ ಮಲ್ಕೊಂಡ, ಮತ್ತೆ ಸಂಜೆ ಎದ್ದು ಕೈಗಾಲು ಮುಖ ತೊಳ್ಕೊ, ಯಥಾಸ್ಥಿತಿ ನಿಮ್ಮಿಷ್ಟ, ಆರಾಮಾಗಿ ಓಡಾಡ್ಕೊಂಡಿರ್ತೀರಿ. ಅದಲ್ಲ ಹಬ್ಬ. ಹಬ್ಬದ ಕಲರವ ಅಂತಂದ್ರೇ ಬೇರೆ ಇದೆ. ಹಬ್ಬದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿಯುತ ಕಾಯಕ ಬೇರೆ ಇದೆ. ನಾವು ಯುವಕರಾಗಿ ಅದೆಲ್ಲವನ್ನು ಕೂಡ ಪಾಲಿಸೋಣ. ಇನ್ನು ಮುಂದಿನ ದಿನಮಾನಗಳಲ್ಲಾದ್ರೂ ಕೂಡ ನಮ್ಮಿ ಹಬ್ಬ ಹರಿದಿನಗಳ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರಿಗೆ ಹಿರಿಯರೆಲ್ಲ ಮಾಹಿತಿಯನ್ನು ಕೊಡೋದು, ನಾವೇ ಮುಂದೆ ನಿಂತು ಮಾಹಿತಿ ಕೊಡೋದೆ ಅದಲ್ಲ ಹಬ್ಬ, ಇದು ಹಬ್ಬ, ಹಿಂಗೆ ಬರಬೇಕು. ಇಷ್ಟೆಲ್ಲ ಆಚರಣೆಯನ್ನು ಮಾಡಿ ತಾವು ಅದೇ ಒಂದಿಷ್ಟು ವಿಚಾರಗಳನ್ನು ತಾವು ಸೋಷಿಯಲ್ ಮೀಡಿಯಾದಲ್ಲಿ ತಾವು ಪೋಸ್ಟ್ ಮಾಡಿ ತಾವು ಅದ್ರ ಬಗ್ಗೆ ಮಾಹಿತಿಯನ್ನು ಹೊರಡಿಸಿ, ಖಂಡಿತವಾಗ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಗಳಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಅರ್ಥ ಆಗುತ್ತೆ, ಗೊತ್ತಿಲ್ಲದಿರೋರಿಗೂ ಒಂದು ಆಸಕ್ತಿ ಬರುತ್ತೆ ಹಬ್ಬ ಇರೋದ್ರಿಂದ. ಇತ್ತೀಚೆಗೆ ಏನಾಗೋಗಿದೆ ಅಂತಂದರೆ ನೋಡಿ, ಈ ಒಂದು ವಿಚಾರ ಹೇಳಬೇಕು ಅಂತಂದಾಗ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ನಾವು ಧರಿಸ್ತಕ್ಕಂಥ ವಸ್ತ್ರ ಹಬ್ಬ ಹರಿದಿನಗಳ ಸಮಯದಲ್ಲಾದ್ರೂ ಕೂಡ ಧರಿಸ್ತಕ್ಕಂಥ ವಸ್ತ್ರದಲ್ಲೂ ಕೂಡ ಸಾಕಷ್ಟು ಆಲ್ಟ್ರೇಷನ್ಗಳನ್ನು ನಾವು ಮಾಡ್ಕೊಂಡ್ಬಿಡ್ತೀವಿ. ಈ ವಿಚಾರವನ್ನು ಹೇಳಿದಾಗ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನಕ್ಕೆ ನಿಜಕ್ಕೂ ಮನಸ್ಸಿಗೆ ನೋವಾಗುತ್ತೆ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ, ಈ ಪ್ರಪಂಚದಲ್ಲಿ, ಈ ಪರಿಸರದಲ್ಲಿ ನಾವು ಇರೋದ್ರಿಂದ, ಸೋಷಿಯಲ್ ಮೀಡಿಯಾವನ್ನು ನಾವು ಗಮನಿಸ್ತಾ ಇರುವ ಕಾರಣದಿಂದ ಅಟ್ಲೀಸ್ಟು ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಹಬ್ಬ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವಸ್ತ್ರಗಳಲ್ಲೂ ಕೂಡ ಸಾಕಷ್ಟು ಕಟಿಂಗ್ಗಳು, ಸಾಕಷ್ಟು ಆಲ್ಟ್ರೇಷನ್ಗಳು. ಆ ಫೋಟೋ ನೋಡಿದಾಗ, ಆ ಹಬ್ಬದ ಸಮಯದಲ್ಲಿ ಧರಿಸಿರ್ತಕ್ಕಂಥ ಆ ವಸ್ತ್ರಗಳನ್ನು ನೋಡಿದಾಗ
ನಮ್ಮ ಮನಸ್ಸಲ್ಲಿ ಭಾವೈಕ್ಯವಾಗಿರ್ತಕ್ಕಂಥ ಒಂದಿಷ್ಟು ಮನೋಭಾವ ಉತ್ಪನ್ನ ಆಗಬೇಕೇ ಹೊರತಾಗಿ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಥಿತಿನೇ ಒಂದು ಸೆಕೆಂಡ್ ಬೇರೆ ರೀತಿ ತಲುಪಡುತ್ತೆ. ನೋಡ್ತಕ್ಕಂಥ ಕಣ್ಣು ಕುಕ್ಕುವ ರೀತಿ ಇರ್ತಕ್ಕಂಥದ್ದು ಇರುತ್ತೆ. ಇದೆಲ್ಲವನ್ನು ಕೂಡ ನೋಡಿದಾಗ ನಿಜಕ್ಕೂ ಬಹಳ ಮನಸ್ಸಿಗೆ ನೋವಾಗುತ್ತೆ. ಅಯ್ಯೋ ಏನಪ್ಪ ಇದು, ಇಂತಹ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೀವಿ. ಇದೇ ಪ್ರಯಾಗರಾಜಲ್ಲಿ ಕುಂಭಮೇಳದ ಕಾರ್ಯಕ್ರಮದಲ್ಲಿ ಒಂದು ಸರ್ವೆ ಪ್ರಕಾರ, ಮೊನ್ನೆ ಕೂಡ ನಾನು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೆ, 15 ಲಕ್ಷಕ್ಕೂ ಹೆಚ್ಚು ವಿದೇಶಿಗರು ಯಾರನ್ನೆಲ್ಲ ನಾವು ಇವತ್ತಿನ ದಿವಸ ಫಾಲೋ ಮಾಡ್ತಾ ಇದ್ದೀವಿ, ಅವರು ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಚಟುವಟಿಕೆಗಳನ್ನು ತೊಡಗಿಸ್ಕೊಂಡು ಬಂದು ಪ್ರಯಾಗರಾಜನಲ್ಲಿರ್ತಕ್ಕಂಥ ಕುಂಭಮೇಳಕ್ಕೆ ಭಾಗಿಯಾಗಿ ನಮಗೊಂದು ಮೋಕ್ಷ ಸಿಗಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಬಂದಿದ್ದೇನೆ ಸ್ನಾನವನ್ನು ಮಾಡಲಿಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಅವ್ರಿಗೆ ಬಂದಿರತಕ್ಕಂಥ ಭಾಷೆಯಲ್ಲಿ ಅದ್ರ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದವಾಗ ಇದರಲ್ಲಿರ್ತಕ್ಕಂಥ ಸಿಹಿ, ಇದರಲ್ಲಿರ್ತಕ್ಕಂಥ ಒಂದು ಸೊಗಡನ್ನು ಬಿಟ್ಟು ನಾವು ಬೇರೊಂದು ರೀತಿ ನಾವು ಮುಂದುವರಿತಾ ಇದ್ದೇವೆ ಅಂತಂದವಾಗ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ? ಇದೆಲ್ಲವನ್ನು ಕೂಡ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ. ಇದೆಲ್ಲದರ ಬಗ್ಗೆನೂ ಕೂಡ ನಾವೊಂದು ಗಮನವನ್ನು ಹರಿಸಬೇಕಾಗಿದೆ. ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಪರಿಸ್ಥಿತಿಯನ್ನು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು. ಮೊದಲು ನಾವು ಚೆನ್ನಾಗಿರಬೇಕು, ನಾವು ಸರಿ ಇರಬೇಕು, ನಾವು ಗಟ್ಟಿ ಇರಬೇಕು. ಇವತ್ತಿನ ದಿವಸ ಈ ವಿಚಾರ ಬಂತಾದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ತಕ್ಕಂಥ ಒಂದಿಷ್ಟು ಟೀಕೆ ಮಾತುಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಯಾರಿಗೂ ಇಲ್ಲದೆ ಇದ್ದ ಒಂದಿಷ್ಟು ಆಲೋಚನೆಗಳು ಇವ್ರಿಗೇನಾ ಅಂತ. ನಾನೊಬ್ಬನಿಗಾದರೂ ಇದೆಯಲ್ಲ ಅಟ್ಲೀಸ್ಟು, ನನ್ನಂಥ ಒಂದಷ್ಟು 4-5 ಜನಕ್ಕಾದರೂ ಇದೆಯಲ್ಲ ಅಟ್ಲೀಸ್ಟು. ಕುತ್ಕೊಂಡು ಕಮೆಂಟ್ ಮಾಡೋರು 1000 ಜನ ಕಮೆಂಟ್ ಮಾಡ್ತೀರಿ. ನಾನು ಇಲ್ಲ ಅಂತ ಹೇಳೋದಿಲ್ಲ, ನಾನು ತಪ್ಪು ಅಂತ ಹೇಳೋದಿಲ್ಲ. ಅದು ನಿಮ್ಮ ಒಂದು ಮನೋಭಾವ, ಆದರೂ ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಆಲೋಚನೆಗಳು, ನಿಮ್ಮ ಅಭಿಪ್ರಾಯ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ವ್ಯಕ್ತಪಡಿಸ್ತಕ್ಕಂಥ ಅಭಿಪ್ರಾಯದಲ್ಲಾದರೂ ಒಂದು ಆಲೋಚನೆ ಇರಬೇಕಲ್ವ? ಇಂಥ ವಿಚಾರಗಳನ್ನು ನಾನು ಏನಕ್ಕೆ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಮೊದಲನೇದಾಗಿ ನಾವು ಚೆನ್ನಾಗಿರಬೇಕು. ನಾವು ಸರಿ ಇದ್ದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರುತ್ತೆ. ನಾವು ಇವತ್ತಿನ ದಿವಸ ಎಲ್ಲವನ್ನು ಕೂಡ ಮರೆತು ಫ್ರೀ ಬಿಡ್ತಾ ಇದ್ದೀವಿ. ಮೊನ್ನೆ ನೋಡಿ, ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರವನ್ನು ಗಮನಿಸಿದೆ ನಾನು. ಇದೇ ಗೋಮಾತೆ ಒಂದು ನೋವು ತಿಂತಾ ಇರ್ತಕ್ಕಂಥ ಒಂದಿಷ್ಟು ದೃಶ್ಯವನ್ನು ನಾನು ಗಮನಿಸಿದೆ. ಆ ತಾಯಿಗೆ ಅದನ್ನೆಂಥ ನೋವು ಕೊಟ್ಟಿದ್ದಾರೆ ಕಿಡಿಗೇಡಿಗಳು. ಆ ನೋವನ್ನು ವ್ಯಕ್ತಪಡಿಸೋಕ್ಕಾಗದೆ ನಾವಾದರೆ ಮನುಷ್ಯರು, ಬಾಯಿದೆ, ನನಗಿಂತ ನೋವು ಆಗ್ತಾ ಇದೆ ಅಂತ ಹೇಳ್ಕೊಳ್ಳಿಕ್ಕಾದ್ರೂ ನಮಗೊಂದಿಷ್ಟು ಆಲೋಚನೆ ಇದೆ. ಆದರೆ ಮೂಕ ಪ್ರಾಣಿಗಳು ಅದಕ್ಕೆ ವ್ಯಕ್ತಪಡಿಸ್ಕೊಳ್ಳೋಕೆ ಗೊತ್ತಾಗ್ತಾ ಇಲ್ಲ. ಆ ನೋವನ್ನು ತಿಂದು 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 ಅದನ್ನು ಎಂತಹ ನೋವನ್ನು ಅನುಭವಿಸ್ತಾ ಇರ್ಬೋದು ಆ ಗೋಮಾತೆ. ಇದೆಲ್ಲದಕ್ಕೂ ಕಾರಣ ಏನು? ಇದಾಗಲಿಕ್ಕೆ ಕಾರಣ ಏನು? ನಾವು ಸ್ಟ್ರೆಂತಾಗಿ ನಿಂತ್ಕೊಂಡ್ರೆ ತಾನೆ, ನಾವು ಗಟ್ಟಿಯಾಗಿ ನಿಂತ್ಕೊಂಡ್ರೆ ತಾನೆ ಇದೆಲ್ಲದೂ ಆಗೋದಕ್ಕೆ ಕಾರಣ. ನಾವೇ ನಿಂತ್ಕೊಳ್ತಾ ಇಲ್ವಲ್ಲ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಂಬತಕ್ಕಂಥದ್ದು, ಹಿಂದುತ್ವ ಎಂಬತಕ್ಕಂಥದ್ದನ್ನು ನಾವು ಖಂಡಿತವಾಗ್ಲೂ ನಾವು ಕಳ್ಕೊಳ್ತಾ ಇದ್ದೇವೆ. ಹಂಗಂತ ಹೇಳಿ ನಾನು ಅನ್ಯ ಧರ್ಮಿಗಳನ್ನು ದೂಷಿಸ್ತಾ ಇಲ್ಲ. ಅವರು ಅವರ ಧರ್ಮಗಳನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರು ಎಷ್ಟು ಕಷ್ಟಪಡಬೇಕು ಅವ್ರು ಪಡ್ತಾ ಇದ್ದಾರೆ. ನಾವು ಏನು ಮಾಡ್ತಾ ಇದ್ದೀವಿ? ಏನೂ ಮಾಡ್ತಾ ಇಲ್ಲ, ನೋಡ್ತಾ ಇದ್ದೀವಿ ಅಷ್ಟೇ. ನಾವು ಶ್ರಮ ವಹಿಸಿ ದಯವಿಟ್ಟು ಇದೊಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳೋಣ. ನಾವು ಮೊದಲು ಇದೆಲ್ಲದರ ಬಗ್ಗೆನೂ ಕೂಡ ಒಂದು ಗಮನ ವಹಿಸೋಣ, ಇದೆಲ್ಲದರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡೋಣ. ಗೋಮಾತೆಯನ್ನು ಒಂದು ಗೋ ಸಂರಕ್ಷಣೆ ಇದ್ರ ಬಗ್ಗೆ ನಾವು ಆಲೋಚನೆಯನ್ನು ಮಾಡೋಣ. ಅದೊಂದೇ ವಿಚಾರ ಅಲ್ಲ, ಗೋ ಸಂರಕ್ಷಣೆಯ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾದ್ರೆ ಮೊದಲು ನಮ್ಮ ಧರ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ನಮಗೆ ಮಾಹಿತಿ ಸಿಗಬೇಕು. ಆ ಮಾಹಿತಿಯ ಜೊತೆಗೆ ನಾವು ಅದನ್ನು ಪಾಲಿಸಬೇಕು. ಆಗ ಮಾತ್ರ ಈ ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಒಂದಿಷ್ಟು ಗಮನವನ್ನು ವಹಿಸ್ಬೋದು ನಾವು. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಮನವಿ, ಈ ಬದಲಾವಣೆಯ ಪಥ ಬದಲಾಗಬೇಕು ಅಂತಂದರೆ ಇದಕ್ಕೆ ನಾವು ಯುವಕರು ನಾವು ಸಿಡಿದೆದ್ದು ನಿಂತ್ಕೊಂಡು ನಮ್ಮದು ನಂದು ಎಂಬತಕ್ಕಂಥದ್ದು ಬರಬೇಕು. ನೋಡಿ, ಈ ವಿಚಾರ ಬಂತು ಅಂತಂದರೆ ಇಲ್ಲಿ ನಮ್ಮದು ಅನ್ನೋ ಒಂದು ಪದನ ಪಕ್ಕದಲ್ಲಿಡಬೇಕು, ನಂದು ಅನ್ನೋದು ಬರಬೇಕು. ಇದು ನನ್ನ ಸಮಸ್ಯೆ, ಇದು ನಂದು, ನಾನು ಹೋರಾಡ್ತೀನಿ ಅನ್ನೋ ಒಂದು ಮನೋಭಾವ ಎಲ್ಲರ ಮನಸ್ಸಲ್ಲೂ ಬರಬೇಕು. ಬರಲಪ್ಪ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಧರ್ಮೋ ರಕ್ಷತೆ ರಕ್ಷಿತ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಪರಮೇಶ್ವರನ ಅನುಗ್ರಹ ಸಿಗಲಿ. ಮರ್ಯಾದಾ ಪುರುಷೋತ್ತಮ ಅಯೋಧ್ಯ ಪ್ರಭು ಶ್ರೀ ರಾಮಚಂದ್ರನ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ ಎನ್ನ ಬಹಳ ವಿಶೇಷವಾಗಿ
ಇಷ್ಟು ಹೊತ್ತುವರೆಗೂ ಕೂಡ ಸಾಕಷ್ಟು ವಿಚಾರಗಳನ್ನು ನಾನು ತಮ್ಮ ಎಲ್ಲರ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದಾಯಿತು. ಹಂಚಿಕೊಂಡಿರೋ ವಿಚಾರದಲ್ಲಿ ಏನಾದರೂ ಲೋಪವಿದ್ದಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಇನ್ನು ಮೊದಲನೇದಾಗಿ ಪಂಚಾಂಗ ಶ್ರವಣಕ್ಕೆ ಮತ್ತು ತಾಯಿ ಮಹಾಲಕ್ಷ್ಮಿಗೆ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದಿಷ್ಟು ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಇನ್ನು ಬಹಳ ವಿಶೇಷವಾಗಿ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದಿಷ್ಟು ಪೂಜಾನುಷ್ಠಾನವನ್ನು ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಗಂ ಗಣಪತಿ ನಮಃ. ಓಂ ನಮಃ ಶಿವಾಯ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಉತ್ತರಾಯಣೆ ವಸ ಹಿಮಂತ ಋತೌ ಪುಷ್ಯಮಾಸೆ ಕೃಷ್ಣಪಕ್ಷ 19/1/2025 ಭಾನುವಾರ. ಬಹಳ ವಿಶೇಷವಾಗಿ ಉತ್ತರ ಫಾಲ್ಗುಣಿ ನಕ್ಷತ್ರ. ಇವತ್ತಿನ ದಿವಸ ಭಾನುವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಯಾರೆಲ್ಲ ಈ ನಕ್ಷತ್ರದಲ್ಲಿ ಜನಿಸಿದ್ದೀರಿ, ಅದರಲ್ಲೂ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ತಮ್ಮ ಮೇಲಿರಲಿ. ವಸುಧೈವ ಕುಟುಂಬಕಂ ಜಿ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳಾದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಇಡುತ್ತಕ್ಕಂಥದ್ದು ಇರುತ್ತೆ, ಒಂದಿಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ. ಮತ್ತು ದೂರಭಾರ ಪ್ರಯಾಣವನ್ನು ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಸಮಸ್ಯೆಗಳು ಎಂಬತಕ್ಕಂಥದ್ದು ಕಾಡ್ತಕ್ಕಂಥದ್ದು ಇರುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಗಮನಿಸೋದಾದರೆ ಸ್ವಲ್ಪ ಅನುಕೂಲಗಳು ಎಲ್ಲೋ ಒಂದು ಕಡೆ ಮಿಶ್ರ ಫಲದಲ್ಲೇ ಸೂಚಿಸಿರ್ತಕ್ಕಂಥದ್ದೇ ಇದೆ. ಒಂದು ಕಡೆ ಲಾಭನೂ ಇಲ್ಲ, ಈ ಕಡೆ ನಷ್ಟನೂ ಇಲ್ಲ. ಆದರೆ ತಮ್ಮ ಒಂದು ಬಂಡವಾಳ ಎಂಬತಕ್ಕಂಥದ್ದು ಏನಿದೆ ವ್ಯಾಪಾರದ ಮುಖಾಂತರ ತಾವು ನೋಡೋದಾದರೆ ಆ ಬಂಡವಾಳದ ಬಗ್ಗೆ ಒಂದಿಷ್ಟು ಆಲೋಚನೆ ಅಷ್ಟೇ ಬಿಟ್ಟರೆ, ಆ ಬಂಡವಾಳಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಒಂದಿಷ್ಟು ಸಂಪಾದನೆ ಬಿಟ್ಟರೆ ಅತಿಯಾಗಿ ಜಾಸ್ತಿನೂ ಇಲ್ಲ. ಈ ಕಡೆ ಲಾಸ್ ಎಂಬತಕ್ಕಂಥದ್ದನ್ನು ಕೂಡ ನೋಡೋದಕ್ಕಾಗೋದಿಲ್ಲ. ಇನ್ನು ಉದ್ಯೋಗ ಸ್ಥಾನದಲ್ಲಿ ತಾವು ಗಮನಿಸೋದಾದರೆ ಯಥಾಸ್ಥಿತಿ ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿ ಬದಲಾವಣೆ ಎಂಬತಕ್ಕಂಥದ್ದು ಇರೋದಿಲ್ಲ. ತಾವೇನಾದರೂ ಬದಲಾವಣೆಯನ್ನು ತಂದುಕೊಳ್ಬೇಕಂತಂದ್ರೂ ಕೂಡ, ಏನಾದರೂ ಬದಲಾವಣೆಯನ್ನು ಮಾಡಬೇಕು ಎಂಬತಕ್ಕಂಥದ್ರ ಬಗ್ಗೆ ಒಂದು ಪ್ರಸ್ತಾಪ ಆದ್ರೂ ಕೂಡ ಇವತ್ತು ಬೇಡ, ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇನ್ನು ಭೂಮಿಯ ವಿಚಾರವಾಗಿ ತಾವು ಮುಂದುವರಿಯೋದಾದರೆ ಮೇಷರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತೊಂದು ದಿವಸ ತಡೆ ಹಾಕಿ ನಾಳೆಗೆ ಅದನ್ನು ಮುಂದೂಡ್ತಕ್ಕಂಥದ್ದೇ ಬಹಳ ಉತ್ತಮ. ಇಲ್ಲ ಅಂತಂದರೆ ಮಧ್ಯಾಹ್ನ 2 ಗಂಟೆ ಒಳಗಡೆನೆ ಆ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ ಒಂದಿಷ್ಟು ಆಲೋಚನೆಯನ್ನು ಮಾಡಿದ್ದೆ ಆದರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ವರಾಹ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ, ಮತ್ತಿಷ್ಟು ಕೆಲಸಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ.
ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತನ್ನು ತಿಳಿಸೋದಾದರೆ ಇವತ್ತಿನ ದಿವಸ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಎಲ್ಲೋ ಒಂದು ಕಡೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡತಕ್ಕಂತಿರ್ತೀರಿ. ಒಂದಿಷ್ಟು ದ್ವಂದ್ವ ಆಲೋಚನೆಗಳಿಂದ ಕೂಡಿರ್ತಕ್ಕಂಥದ್ದು ಇರುತ್ತೆ. ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನೆಗೆಟಿವಿಟಿ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬಾಧಿಸ್ತಾ ಇರತಕ್ಕಂಥದ್ದು ಇರುತ್ತೆ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ನಿಮ್ಮ ಪರಿಸ್ಥಿತಿನೂ ಕೂಡ ಹಾಗೆ ಇದೆ. ತಾವು ಎಷ್ಟೇ ಶ್ರಮವಹಿಸಿ ಮುಂದೆ ಬರಬೇಕು ಅಂತಂದ್ರೂ ಕೂಡ ಅದರಲ್ಲಿ ಅಷ್ಟಾಗಿ ಶ್ರಮ ಎಂಬತಕ್ಕಂಥದ್ದು ಕಾಣಿಸೋದಿಲ್ಲ. ಮತ್ತು ತಾವು ಶ್ರಮಕ್ಕೆ ಹಾಕಿ ಮುಂದೆ ಬಂದರೂ ಕೂಡ ಆ ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಕೂಡ ಎಲ್ಲೋ ಒಂದು ಕಡೆ ಸಿಗ್ತಕ್ಕಂಥದ್ದು ಇರೋದಿಲ್ಲ. ಅತಿಯಾಗಿರ್ತಕ್ಕಂಥ ಒಂದಿಷ್ಟು ಸುಸ್ತು, ದೇಹದಲ್ಲೂ ಕೂಡ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರು ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಒಂದು ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೆಮ್ಮದಿನೂ ಕೂಡ ಹಾಳಾಗ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕಿರಿಗಳನ್ನು ಮಾಡ್ಕೊಳ್ತಕ್ಕಂಥವ್ರು ಇರ್ತೀವಿ. ಎಷ್ಟೇ ಸಮಾಧಾನವಾಗಿರ್ತಕ್ಕಂಥ ಒಂದು ಪರಿಸರ ಆದ್ರೂ ಕೂಡ ಇಲ್ಲೂ ಒಂದು ಕಡೆ ತಾವೇ ರೌದ್ರ ಕೇಳ್ತಕ್ಕಂಥದ್ದು ಇರುತ್ತೆ. ಯಾರೋ ತಮಾಷೆಗೆ ಒಂದು ಮಾತಾಡಿದ್ರೂ ಕೂಡ ಅದು ನಿಮ್ಮ ಮನಸ್ಸಿಗೆ ಬೇರೊಂದು ರೀತಿಯೇ ನಾಟತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ಇಂತಹ ಪರಿಸ್ಥಿತಿ ಇದ್ದಾಗ ಕೆಲಸದ ವಿಚಾರವಾಗಾದ್ರೂ ಕೂಡ ಸ್ವಲ್ಪ ಜೋಪಾನ. ಕಿರಿಕಿರಿಗಳು, ಸಮಸ್ಯೆಗಳು ಎಂಬತಕ್ಕಂಥದ್ದನ್ನು ಯಾರೋ ತಂದೊಡ್ತಕ್ಕಂಥದ್ದಲ್ಲ, ತಮಗೆ ತಾವೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಆದಷ್ಟು ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಮೌನವಾಗಿದ್ದು ಸಮಾಧಾನವಾಗಿದ್ದು ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಬರಲಿ, ವಿಚಾರ ಎಂಬತಕ್ಕಂಥದ್ದು ಯಾವುದೇ ಇರಲಿ, ಸಮಾಧಾನವಾಗಿ ಒಂದು 2 ನಿಮಿಷನಾದ್ರೂ ಕೂಡ ತಾಳ್ಮೆಯಿಂದ ಸೈಲೆಂಟಾಗಿ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಿದ್ದೆ ಆದರೆ ಒಂದು ಮಾರ್ಗ ಎಂಬತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಆ ಥರದಲ್ಲಿ ಮುಕ್ಕಿಕೊಳ್ತಕ್ಕಂಥದ್ದು ಬೇಡ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ತಾವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಯಿಬಾಬಾರವರನ್ನು ಪ್ರಾರ್ಥನೆಯನ್ನು ಮಾಡಿ, ಬಾಬಾರವರಲ್ಲಿರ್ತಕ್ಕಂಥ ಒಂದಿಷ್ಟು ಸಹನೆ ಎಂಬತಕ್ಕಂಥದ್ದು ಏನಿದೆ ಆ ಸಹನೆಯನ್ನು ತಾವೆಲ್ಲರೂ ಕೂಡ ತಂದುಕೊಳ್ಬೇಕು. ಬಾಬಾರವರ ಅನುಗ್ರಹವನ್ನು ಪಡ್ಕೊಳ್ಳಿ. ಓಂ ಸಾಯಿರಾಮ್. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತನ್ನು ತಿಳಿಸೋದಾದರೆ ಮಿಥುನ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ದಿವಸ ನಿಜಕ್ಕೂ ಚೆನ್ನಾಗಿದೆ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹ ನಿಮಗಿದೆ. ತಾವು ಮುಟ್ಟಿದ್ದೆಲ್ಲ ಇವತ್ತಿನ ದಿವಸ ಬಂಗಾರ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ನಿಮ್ಮ ಭವಿಷ್ಯತ್ತು ಅಷ್ಟರ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದಿದೆ. ಈ ವಿಚಾರ ಹೇಳಿದೆ ಅಂತೇಳಿ ಅತಿಯಾದ ಆತ್ಮನಂಬಿಕೆ ಎಂಬತಕ್ಕಂಥದ್ದು ಬೇಡ, ಓವರ್ ಕಾನ್ಫಿಡೆನ್ಸ್ ಎಂಬತಕ್ಕಂಥದ್ದು ಬೇಡ, ಮತ್ತು ಇನ್ನು ತಾವು ಕುದುರೆ ಏರಿ ಕೂತ್ಕೊಳ್ತಕ್ಕಂಥದ್ದು ಬೇಡ. ಪರಿಸ್ಥಿತಿ ಚೆನ್ನಾಗಿದೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಪರಿಸರನೂ ಅಷ್ಟೇ ನೆಮ್ಮದಿಯುತವಾಗಿ ನಿಮಗೆ ಸ್ಪಂದಿಸ್ತಕ್ಕಂಥದ್ದು ಇರುತ್ತೆ. ಯಾರನ್ನು ತಾವು ನಂಬಿದ್ದೀರೋ ನಿಮ್ಮ ಕೈ ಬಿಡದೇ ಇರತಕ್ಕಂಥದ್ದು ಇರುತ್ತೆ. ತಮ್ಮ ಜೊತೆ ಸಹಾಯಕ್ಕೆ ನಿಂತ್ಕೊಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ತಮಗೂ ಕೂಡ ಸ್ವಲ್ಪ ತಾಳ್ಮೆ, ಸಮಾಧಾನ ಎಂಬತಕ್ಕಂಥದ್ದು ಇರಲಿ. ಎಲ್ಲ ಕೆಲಸ ತಾವು ಅಂದ್ಕೊಂಡಿದ್ದ ತಕ್ಷಣ ಚಿಟಿಕೆ ಹೊಡೆಯೋದ್ರಲ್ಲಿ ಆಗಲಿಲ್ಲ ಅಂತಂದ್ರೂ ಕೂಡ 1-2 ನಿಮಿಷ ತಡ ಆದ್ರೂ ಕೂಡ ಪರವಾಗಿಲ್ಲ. ಸಮಾಧಾನವಾಗಿದ್ದರೆ ಆ ಕೆಲಸ ಖಂಡಿತವಾಗಲೂ ಕಾರ್ಯಸಿದ್ಧಿ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಬ್ಬರ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ನಾನೊಬ್ಬನೇ ಎಲ್ಲ ಮಾಡಿಬಿಡ್ತೀನಿ ಅಂತೇಳಿ ತಾವು ಮುಂದೆ ಹೋಗಬೇಡಿ. ಹಾಗಾಗಿ ಯಾನೇ ಒಂದು ಕೆಲಸ ಆದ್ರೂ ಕೂಡ ಗೊತ್ತಿರೋ ವಿದ್ಯೆ ಆಗಲಿ, ಗೊತ್ತಿಲ್ಲದಿರೋ ಇದ್ರೆ ವಿದ್ಯೆ ಆಗಲಿ, ಗೊತ್ತಿಲ್ಲದೆ ಇದ್ದರೆ ಕೇಳಿ ಪಡ್ಕೊಳ್ಳಿ. ಗೊತ್ತಿದ್ದರೆ ಸ್ವಲ್ಪ ಸಮಾಧಾನದಿಂದ, ತಾಳ್ಮೆಯಿಂದ, ಸಹನೆಯಿಂದ ಏನೊಂದು ಲೋಪವಿದ್ದಂಗೆ ಆ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ಆಲೋಚನೆಯನ್ನು ಮಾಡಿ. ಖಂಡಿತವಾಗ್ಲೂ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಿಗೂ ಕೂಡ ಏನೋ ಒಂದು ರೀತಿ ಸುಖ, ಶಾಂತಿ, ನೆಮ್ಮದಿ ಇರತಕ್ಕಂಥದ್ದು ಇರುತ್ತೆ. ಭಗವಂತನ ಅನುಗ್ರಹ ಇದೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಒಂದು ವಿಚಾರ ಆದ್ರೂ ಕೂಡ ಅದರಲ್ಲೂ ಕೂಡ ಒಂದಿಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೋರ್ಟು ಕಚೇರಿ ಎಂಬತಕ್ಕಂಥ ವಿಚಾರದಲ್ಲಿ ಇವತ್ತಿನ ದಿವಸ ಒಂದು ಸಿಹಿ ಸುದ್ದಿಯನ್ನು ಕೇಳತಕ್ಕಂಥವ್ರು ಇರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ಪದಾರ್ಥವನ್ನು ವಾಸ್ತವಕ್ಕೆ ತರಬೇಕು ಅಂತಂದರೆ ಇವತ್ತಿನ ದಿವಸ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರು ಹೊಸದಾಗಿರ್ತಕ್ಕಂಥ ಒಂದು ವಾಹನನೋ ಇಲ್ಲ ಅಂತಂದರೆ ಬೇರೆ ಏನಾದರೂ ಒಂದು ವಸ್ತುನೋ ತೆಗೆದುಕೊಂಡು ಬರಬೇಕಂತಂದರೆ ಇವತ್ತಿನ ದಿನ ಮಧ್ಯಾಹ್ನ 12 ಗಂಟೆ ಒಳಗಡೆನೇ ಅದನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. 12 ಗಂಟೆ ಮೇಲೆ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜೊತೆಗೆ ಆತ್ರದಲ್ಲಿರೋ ತೀರ್ಮಾನಕ್ಕೆ ಜಾಸ್ತಿ ಮುಂದಾಗ್ತಕ್ಕಂಥವ್ರು ಇರ್ತೀರಿ. ಆತ್ರ ಎಂಬತಕ್ಕಂಥದ್ದು ಬೇಡ, ತಮಗೂ ಕೂಡ ತಾಳ್ಮೆ ಎಂಬತಕ್ಕಂಥದ್ದು ಇರಲಿ. ಆತ್ರವಾಗಿ ಪಡ್ಕೊಳ್ತಕ್ಕಂಥದ್ದು ಯಾವುದೂ ಕೂಡ ಅಷ್ಟಾಗಿ ನೆಮ್ಮದಿಯನ್ನು ತಂದೊಡ್ತಕ್ಕಂಥದ್ದಲ್ಲ. ಕಾಲಕ್ರಮೇಣ ತಮಗೆ ಪಶ್ಚಾತ್ತಾಪಕ್ಕೆ ದೂರತಕ್ಕಂಥದ್ದು ಇರುತ್ತೆ. ಅಯ್ಯೋ ಎಲ್ಲೋ ಒಂದು ಕಡೆ ನಾನು ಈ ಕೆಲಸದಲ್ಲಿ ಆತ್ರ ಬಿದ್ದುಬಿಟ್ನಾ, ಇಲ್ಲಾಂತಂದರೆ ಈ ವಸ್ತುವನ್ನು ತೊಗೊಳ್ಬೇಕಾದ್ರೆ ಆತ್ರ ಬಿದ್ದುಬಿಟ್ನಾ, ಆ ಪ್ರಾರಂಭದ ಫೋರ್ಸ್ ಎಂಬತಕ್ಕಂಥ ಜಾಸ್ತಿ ಆಗೋಯ್ತಾ, ಇನ್ನೊಂದು 2 ನಿಮಿಷ ತಡವಾಗಿ ಇನ್ನೊಂದು ವಸ್ತು ನೋಡಿ, ಇಲ್ಲ ಒಂದಲ್ಲ ಒಂದು ಪರಿಶೀಲನೆಯನ್ನು ಮಾಡಿ ನಾವು ನೋಡ್ಬೋದಾಗಿತ್ತಲ್ವ ಎಂಬತಕ್ಕಂಥ ಒಂದಿಷ್ಟು ದ್ವಂದ್ವ ಆಲೋಚನೆಗಳಿಗೆ ದೂಡತಕ್ಕಂಥದ್ದು ಇರುತ್ತೆ. ಜೋಪಾನ.
ತಮಗೂ ಕೂಡ ಶ್ರೀರಾಮನಷ್ಟೇ ತಾಳ್ಮೆ ಸಹನೆ ಇರಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನಾನು ಕೂಡ ಭಗವಂತ ಶ್ರೀರಾಮಚಂದ್ರನ ಅನುಗ್ರಹ ಸದಾಕಾಲ ನಿಮ್ಗೆ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ಸ್ವಲ್ಪ ಜೋಪಾನ, ತಾವು ಹಾಕ್ತಕ್ಕಂಥ ಹೆಜ್ಜೆಲಿ ಇಡುತ್ತಕ್ಕಂಥದ್ದು ಇರುತ್ತೆ. ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ, ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ತಮಗೆ ಸ್ವಲ್ಪ ಮುಂಗೋಪ ಸ್ವಭಾವ ಜಾಸ್ತಿ. ಇಷ್ಟೇ ಆದ್ರೂ ಕೂಡ ಆ ರಾಶಿಯ ಲಾಂಛನದ ತಕ್ಕನಂಗೆ, ರಾಶಿಯ ಹೆಸರಿನ ತಕ್ಕಕ್ಕೆ ಇವತ್ತಿನ ದಿವಸ ನಿಮ್ಮ ಸ್ವಭಾವ ಆಗಿರುತ್ತೆ. ಸ್ವಲ್ಪ ಮುಂಗೋಪ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಮಾಡ್ಕೊಳ್ತೀರಿ. ಆ ಕೋಪದಿಂದ ನಿಮ್ಮ ಕೈಯಾರೆ ತಾವೇ ಆ ಕೆಲಸವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಕೋಪ ಎಂಬತಕ್ಕಂಥದ್ದು ಎಲ್ಲ ಮನುಷ್ಯನಿಗೂ ಇರಬೇಕಾದ್ದೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಅದನ್ನು ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು, ಯಾವ ಟೈಮಲ್ಲಿ ಉಪಯೋಗಿಸಬಾರ್ದು. ಮನುಷ್ಯ ಅಂತಂದರೆ, ಮನುಷ್ಯನ ನಿಜವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಗುಣ ಏನಪ್ಪ ಅಂತಂದರೆ, ಎಲ್ಲಿ ತಲೆಯನ್ನು ಎತ್ತಿ ನಿಲ್ಲಬೇಕು, ಎಲ್ಲಿ ತಲೆಯನ್ನು ಬಗ್ಗಿಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಬೇಕು. ಅದರಲ್ಲಿ ಮನುಷ್ಯ ಗೆದ್ದರೆ ಮನುಷ್ಯನ ತತ್ವ, ಮಾನವೀಯತೆ, ಮನುಷ್ಯತ್ವ ಇದೆಲ್ಲದರ ಬಗ್ಗೆನೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಆಲೋಚನೆಯನ್ನೇ ತಾವು ತಂದುಕೊಳ್ಬೋದು. ಹಾಗಾಗಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಆದಷ್ಟು ಇವತ್ತಿನ ದಿವಸ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ಒಬ್ಬಂಟಿಯಾಗಿರ್ತಕ್ಕಂಥದ್ದು ಬೇಡ. ಜನಗಳ ಜೊತೆ ಬೆರೀರಿ. ಏನೇ ವಿಚಾರ ಆದ್ರೂ ಕೂಡ ಅದರ ಸಮಾಧಾನವಾಗಿ ಹಂಚ್ಕೊಳ್ಳಿ. ಒಬ್ಬರೇ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ನೋವು ಮಾಡಿಕೊಂಡು ಕೊರಗೋದ್ರಿಂದ ಅರ್ಥ ಇಲ್ಲ. ನಿಮಗೆ ಯಾವುದೇ ರೀತಿ ದಾರಿ ಸಿಕ್ಕೋದಿಲ್ಲ. ಅತೀತವಾಗಿರ್ತಕ್ಕಂಥ ಒಂದಿಷ್ಟು ನೋವು, ಬೇಜಾರಿನಲ್ಲಿ ಇವತ್ತಿನ ದಿವಸ ಕೂತ್ಕೊಂಡಿರ್ತೀರಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರು. ಇನ್ನು ಉದ್ಯೋಗ ವ್ಯಾಪಾರ ಅಂತ ಬಂದರೆ, ಸಿಂಹರಾಶಿನಲ್ಲಿರ್ತಕ್ಕಂಥವ್ರು ವ್ಯಾಪಾರಸ್ಥರು ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಸ್ವಲ್ಪ ಲಾಸನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಅಂಥ ಲಾಸ್ ಎಂಬತಕ್ಕಂಥದ್ದೇನಿಲ್ಲ, ಆದರೆ ತಾವು ಹಾಕಿರ್ತಕ್ಕಂಥ ಬಂಡವಾಳ ಆಗಿರ್ಬೋದು, ಇಲ್ಲಾಂದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಒಂದಿಷ್ಟು ಗೋಲ್ ಆಗಿರ್ಬೋದು, ಅದನ್ನು ರೀಚ್ ಮಾಡಲಿಕ್ಕಾಗೋದಿಲ್ಲ. ಆ ಒಂದು ದೃಷ್ಟಿಯನ್ನು ತಲುಪೋದು ಸ್ವಲ್ಪ ಕಷ್ಟ ಆಗಬಹುದು. ಇನ್ನು ಉದ್ಯೋಗ ಸಾನ್ನಿಧ್ಯದಲ್ಲಿರ್ತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಮುಂದುವರಿತಾ ಇರ್ತಕ್ಕಂಥವ್ರು ತಮಗೆ ಇವತ್ತಿನ ದಿವಸ ಸ್ವಲ್ಪ ಸಮಸ್ಯೆ ಎಂಬತಕ್ಕಂಥದ್ದು ಇದೆ. ಹಾಗಾಗಿ ಇಂತೆಲ್ಲ ಸಮಸ್ಯೆಗಳಿಂದ ದೂರ ಇರಬೇಕು. ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಸಿದ್ಧಪಡಿಸ್ಕೊಳ್ಬೇಕು. ಉದ್ಯೋಗ ವ್ಯಾಪಾರದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ಬೇಕು ಅಂತಂದರೆ ತಾವೆಲ್ಲರೂ ಕೂಡ ತಪ್ಪದೆ ಲಕ್ಷ್ಮೀ ಭೂ ವರಹ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಭಗವಂತನನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿ, ಓಂ ಶ್ರೀ ಲಕ್ಷ್ಮೀ ಭೂವರಹಾಯ, ಓಂ ಶ್ರೀ ಲಕ್ಷ್ಮೀ ಭೂವರಹಾಯ, ಓಂ ಶ್ರೀ ಲಕ್ಷ್ಮೀ ಭೂವರಹಾಯ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ಖಂಡಿತ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ಶನೇಶ್ವರನ ಅನುಗ್ರಹ ನಿಮಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಮೊನ್ನೆ ತಾನೇ ಮಕರ ಸಂಕ್ರಮಣ ಮುಗಿದಿರ್ತಕ್ಕಂಥದ್ದಿದೆ. ಈ ಧನುರ್ಮಾಸದ ಒಂದಿಷ್ಟು ಚಟುವಟಿಕೆಗಳು ಮುಗಿದಿರ್ತಕ್ಕಂಥದ್ದಿದೆ. ಹಾಗಾಗಿ ಇವತ್ತಿನ ದಿನ ತಾವು ನಾನೇ ನಿಮಗೊಂದು ವಿಚಾರ ಏನಪ್ಪ ಅಂತಂದರೆ, ಇವತ್ತಿನ ದಿವಸದ ನಿಮ್ಮ ಭವಿಷ್ಯದಲ್ಲಿ ಯಾವುದಾದ್ರೂ ಒಂದು ಹೊಸತನದ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿ. ಇಲ್ಲಾಂತಂದರೆ ವಾಸ್ತುಗೃಹಕ್ಕಾದ್ರೂ ಕೂಡ ಯಾವುದಾದ್ರೂ ಒಂದು ಹೊಸದಾಗಿರ್ತಕ್ಕಂಥ ಒಂದು ಪದಾರ್ಥವನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಶಕ್ತಿ ಅನುಸಾರ ಹೊಸದಾಗಿರ್ತಕ್ಕಂಥ ಏನಾದರೂ ಒಂದು ಪದಾರ್ಥ, ಒಂದು ಸಣ್ಣ ಗಣೇಶನ ವಿಗ್ರಹವನ್ನಾದ್ರೂ ಕೂಡ ಹೊಸದಾಗಿರ್ತಕ್ಕಂಥದ್ದನ್ನು ಒಂದು ಖರೀದಿಯನ್ನು ಮಾಡಿ ಅದನ್ನು ಮನೆಗೆ ತೆಗೆದುಕೊಂಡು ಬಂದಿರಿ. ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಕೈಯಲ್ಲಿ ಏನು ಶಕ್ತಿ ಆಗುತ್ತೋ, ಫೋಟೋ ಆದ್ರೂ ಕೂಡ ಪರವಾಗಿಲ್ಲ, ಹೊಸದಾಗಿರ್ತಕ್ಕಂಥದ್ದನ್ನು ಖರೀದಿಯನ್ನು ಮಾಡಿ ಅದನ್ನು ಮನೆಗೆ ತೆಗೆದುಕೊಂಡು ಬಂದಿಡಿ. ಇದರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ಒಂದು ದಾರಿದ್ರ್ಯತನ ದೂರ ಆಗ್ತಕ್ಕಂಥದ್ದು ಇರುತ್ತೆ. ಒಂದು ಸಮೃದ್ಧಿತನ ಎಂಬತಕ್ಕಂಥದ್ದು ತುಂಬತಕ್ಕಂಥದ್ದು ಇರುತ್ತೆ. ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆಸ್ತಕ್ಕಂಥವ್ರು ಇರ್ತಾರೆ. ಭೂಮಿಗೆ ವಿಚಾರವಾಗಿ ಯಾವುದೇ ಒಂದು ದೋಷದಲ್ಲಿದ್ರೂ ಕೂಡ, ಏನೇ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೂ ಕೂಡ ಆ ಸಮಸ್ಯೆಯಿಂದ ಇವತ್ತಿನ ದಿವಸ ಆಚೆ ಬರ್ತಕ್ಕಂಥವ್ರು ಇರ್ತೀರಿ. ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ, ನೆಮ್ಮದಿ, ಸಂತೋಷ ಇದೆಲ್ಲವೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಒಂದಿಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಇದೊಂದು ವಿಚಾರದಲ್ಲಿ ಮನಸ್ಸಲ್ಲಿಟ್ಕೊಂಡು ಅದನ್ನು ಬಹಳ ದೃಢವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಬಹಳ ಉತ್ತಮ. ಅಗತ್ಯ ಇಲ್ಲದೆ ಇರತಕ್ಕಂಥವ್ರ ಜೊತೆ, ಅವಶ್ಯಕತೆ ಇಲ್ಲದೆ ಇರತಕ್ಕಂಥವ್ರ ಜೊತೆ ನೀವು ಮಾಡ್ತಕ್ಕಂಥ ಕೆಲಸ ಎಲ್ಲ ಕೆಲಸದ ಬಗ್ಗೆನೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಹರಿಬಿಟ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ಸಮಸ್ಯೆಗಳು ಎಂಬತಕ್ಕಂಥದ್ದನ್ನು ತಂದೊಡ್ಕೊಳ್ತಕ್ಕಂಥವ್ರು ಇರ್ತಾರೆ. ಸ್ವಲ್ಪ ಜೋಪಾನ. ಏನೇ ಮಾಡಿದ್ರೂ ಕೂಡ ಸಮಾಧಾನವಾಗಿ ಅದನ್ನು ಗೌಪ್ಯತೆಯಿಂದ ಕಾಪಾಡಿ. ಇಲ್ಲ ಅಂತಂದರೆ ತಮಗೆ ತೀರಾ ಹತ್ತಿರ ಇದ್ದವರಾದರೆ ಅವ್ರ ಜೊತೆ ಕೂತ್ಕೊಂಡು ಹಂಚ್ಕೊಳ್ಳಿ. ಅವರ ಒಂದಿಷ್ಟು ಅಭಿಮತವನ್ನು ಕೂಡ ಕೇಳಿ ಪಡ್ಕೊಳ್ಳಿ. ಜೊತೆಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ
ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು ಅವರ ಪಾದಗಳನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ. ಇಲ್ಲವಾದಲ್ಲಿ ಅಟ್ಲೀಸ್ಟ್ ಅವ್ರ ಫೋಟೋ ಮುಂದೆನಾದರೂ ನಿಂತ್ಕೊಂಡು ಅವರನ್ನು ಪ್ರಾರ್ಥನೆಯನ್ನು ಮಾಡಿ ಮನಸ್ಸಿನಲ್ಲಿ ನಿಮ್ಮ ಅಜ್ಜಿ ತಾತರವರನ್ನು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸ್ವಲ್ಪ ಜೋಪಾನ. ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಏನೇ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಬೇಡ ಇವತ್ತಿನ ದಿವಸ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಯಾವುದಾದ್ರೂ ಒಂದು ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ ಆಗಲಿ, ಅದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾದರೆ ಇವತ್ತಿನ ದಿವಸ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಕಾಲ್ಪನಿಕವಾಗಿ ನಿಮಗೆ ಸಂತೋಷವನ್ನು ತಂದುಕೊಟ್ಟರು ಕಾಲಕ್ರಮೇಣ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ. ಇಲ್ಲ ಗುರುಗಳೇ, ಈಗಾಗಲೇ ಅದ್ರ ಬಗ್ಗೆ ಎಲ್ಲ ಸಿದ್ಧತೆಗಳು ನಡೆದೋಗಿದೆ, ನೀವು ಇವಾಗ ಹಿಂಗೆ ಹೇಳ್ತೀರಾ ಅಂತಂದರೆ ದಯವಿಟ್ಟು ತಾವು ಮಾಡೋ ಕೆಲಸದಲ್ಲಿ ಗಮನ ಎಂಬತಕ್ಕಂಥದ್ದಿರಲಿ, ಆಸಕ್ತಿ ಎಂಬತಕ್ಕಂಥದ್ದಿರಲಿ, ಕೇರ್ಲೆಸ್ ಮಾಡ್ತಕ್ಕಂಥದ್ದು ಬೇಡ. ಎಲ್ಲದಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥ ಆಧಾರವನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ತಾವು ಆಚೆ ಹೋಗಬೇಕಾದ್ರೂ ಕೂಡ ಅದಕ್ಕಿಂತ ಮುಂಚೆ ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಹೆಸರುಬೇಳೆ, ಇದನ್ನು ನಿಮ್ಮ ವಾಸ್ತುಗೃಹದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಚೂರು ಮಣ್ಣು, ಇಲ್ಲಾಂತಂದರೆ ತುಳಸಿ ಕಟ್ಟೆಯಲ್ಲಿರ್ತಕ್ಕಂಥ ಒಂದು ಮಣ್ಣಿನ ಜೊತೆಗೆ ಅದನ್ನು 3 ಸತಿ ದೃಷ್ಟಿ ತೆಗೆದು ಯಾವುದಾದ್ರೂ ಒಂದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಈ ಒಂದು ಅನುಷ್ಠಾನವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದು ಇರುತ್ತೆ. ಅತಿಯಾದ ಟೆನ್ಷನ್ನು, ಆಲೋಚನೆಯಿಂದ, ಸ್ಟ್ರೆಸ್ಸಿಂದ ಹಿಂಭಾಗದ ತಲೆ ಸ್ವಲ್ಪ ನೋವು ಬರ್ತಕ್ಕಂಥದ್ದು ಇರುತ್ತೆ, ಮತ್ತು ಸ್ವಲ್ಪ ಕತ್ತು ನೋವು ಬರ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಜೋಪಾನ ತುಲಾರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ಅತೀತವಾಗಿರ್ತಕ್ಕಂಥ ಒಂದಿಷ್ಟು ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಅಂತಂದರೆ ಏನೋ ಪ್ರಪಂಚನೇ ಬಿದ್ದೋಗಿದೆ ಅನ್ನೋ ರೀತಿ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಮಾಡಬೇಡಿ. ಏನಾಗ್ದೋಗಿದ್ದಿಲ್ಲ, ಮಾಡೋದೋಗಿದ್ದಿಲ್ಲ. ಸಮಾಧಾನವಾಗಿ ಕೂತು ಆಲೋಚನೆ ಮಾಡಿದ್ರೆ ಅದನ್ನ ಎಂಥ ಪರಿಸ್ಥಿತಿ ಆದ್ರೂ ಕೂಡ ಚಿಟಿಕೆ ಹೊಡೆಯೋಷ್ಟಲ್ಲಿ ತಾವು ಅದರಿಂದ ಆಚೆ ಬರ್ಬೋದು. ಹಾಗಾಗಿ ತುಲಾರಾಶಿನಲ್ಲಿರ್ತಕ್ಕಂಥವ್ರು ಈ ಒಂದು ವಿಚಾರವನ್ನು ಮನಸ್ಸಲ್ಲಿಟ್ಕೊಳ್ಳಿ. ಆದಷ್ಟು ತುಲಾರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಮತ್ತೊಂದು ಕೆಲಸ ಏನಪ್ಪ ಅಂತಂದರೆ, ಹೆಂಗಿದ್ರು ತಾವು ಆಫೀಸ್ಗೆ ಇಲ್ಲ ಅಂತಂದರೆ ಕೆಲಸಕ್ಕೆ ಅಂಥೇಳಿ ಹೊರಡ್ತೀರಿ. ಇವತ್ತಿನ ದಿವಸ ನಿಮ್ಮ ಒಂದಷ್ಟು ನೆಮ್ಮದಿ ಜಾಸ್ತಿ ಇರಬೇಕು, ಕೆಲಸ ಕಾರ್ಯ ಉದ್ಯೋಗ ವ್ಯಾಪಾರದಲ್ಲಿ ಒಂಚೂರು ಅನುಕೂಲ ಆಗಬೇಕು ಅಂತಂದರೆ ತಾವು ಇವತ್ತಿನ ದಿವಸ ತುಲಾರಾಶಿನಲ್ಲಿರ್ತಕ್ಕಂಥವ್ರು ಮಾರ್ಗ ಮಧ್ಯದಲ್ಲಿ ಯಾವುದಾದ್ರೂ ಶ್ವಾನಗಳು ಕಂಡ್ರೆ ಒಂದು 10 ಶ್ವಾನಗಳಿಗೋ, ಇಲ್ಲಾಂತಂದರೆ ಒಂದು 11 ಶ್ವಾನಗಳಿಗೋ, ಇಲ್ಲ ಅಂತಂದರೆ ತಮ್ಮ ಕಣ್ಣಿಗೆ ಯಾವುದು ಕಾಣೋದು ಅದಕ್ಕೊಂಚೂರು ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕಿ. ಅದಕ್ಕೆ ತಿಂಡಿದೆ ಬಿಸ್ಕೆಟೋ, ಬ್ರೆಡ್ಡೋ, ಬನ್ನು ಶಕ್ತಿಯಾನುಸಾರ ನಿಮ್ಗೆ ಯಾವುದು ಸಿಗಲಿಲ್ಲ, ಅಟ್ಲೀಸ್ಟ್ ಯಾವುದೋ ಒಂದು ನಾಯಿ ಕಣ್ಣು ಕಾಣಿಸ್ತು ಅಂತಂದ್ರೆ ಅದಕ್ಕೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡಿ ಖಂಡಿತ ನೀವು ಅಂದ್ಕೊಂಡಿರೋ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಅನುಗ್ರಹವನ್ನು ತಾವು ಪಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ ಜೋಪಾನ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ. ದೂರಬಾರ ಪ್ರಯಾಣ ಎಂಬತಕ್ಕಂಥ ವಿಚಾರಕ್ಕೆ ಬರೋದಾದ್ರೆ ದಯವಿಟ್ಟು ಬೇಡ, ಇವತ್ತೊಂದು ದಿವಸ ಅದನ್ನು ಮುಂದೂಡ್ತಕ್ಕಂಥದ್ದೇ ಬಹಳ ಉತ್ತಮ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ ಇವತ್ತಿನ ದಿವಸ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ. ಇನ್ನು ಉದ್ಯೋಗ ವ್ಯಾಪಾರ ಅಂತ ಬರೋದಾದ್ರೂ ಕೂಡ ಸ್ವಲ್ಪ ಸಮಸ್ಯೆಗಳು ಎಂಬತಕ್ಕಂಥದ್ದು ಇದೆ. ಜೊತೆಯಲ್ಲಿ ವೃಶ್ಚಿಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸ್ವಲ್ಪ ದ್ವಂದ್ವ ಆಲೋಚನೆಗಳು ಜಾಸ್ತಿ, ನೆಗೆಟಿವ್ ಆಲೋಚನೆಗಳು ಜಾಸ್ತಿ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅಯ್ಯೋ ನಾನು ಅದರಲ್ಲಿ ಎಡು ಬಿಡ್ತೀನೇನೋ, ಅಯ್ಯೋ ನಾನು ಸೋತೋಗ್ಬಿಡ್ತೀನೇನೋ, ಅಯ್ಯೋ ನನಗೆ ಸಮಸ್ಯೆ ಆಗೋಗುತ್ತೇನೋ, ಅಯ್ಯೋ ನನಗೆ ಲಾಸ್ ಆಗೋಗುತ್ತೇನೋ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳು ಪೂರ್ವನಿಯೋಜಿತವಾಗಿ ತಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಒಂದು ವಿಚಾರ ಗಮನದಲ್ಲಿಟ್ಕೊಳ್ಳಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡೋ ಕೆಲಸದ ಬಗ್ಗೆ ನಿಮ್ಮ ಮನಸ್ಸಿಗೆ ತಾವೇ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ಅದು ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ಮನಸ್ಸಿಗೆ ಮೀರಿರ್ತಕ್ಕಂಥ ಭಗವಂತ ಇನ್ನೊಬ್ಬ ಇಲ್ಲ. ನಿಮ್ಮ ಮನಸ್ಸಿಗೆ ಮೀರಿರ್ತಕ್ಕಂಥ ಭಗವಂತ ಇನ್ನೊಬ್ಬ ಇಲ್ಲ. ನಿಮ್ಮ ಮನಸ್ಸೇ ಭಗವಂತ, ಭಗವಂತನೇ ನಿಮ್ಮ ಮನಸ್ಸು. ಹಾಗಾಗಿ ಒಂದು ಕ್ಷಣ ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಿಮ್ಮ ಆತ್ಮಸಾಕ್ಷಿಗೆ, ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆಯನ್ನು ಹಾಕ್ಕೊಳ್ಳಿ. ನಾನೀ ಕೆಲಸ ಮಾಡಿದ್ರೆ ನಾನಿದರಲ್ಲಿ ಗೆಲ್ತೀನಾ ಇಲ್ವಾ, ನಾನೀ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಾ ಇಲ್ವಾ ಎಂಬತಕ್ಕಂಥದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿದ್ದೆ ಆದರೆ ನಿಮಗೆ ಸೂಕ್ತವಾಗಿರ್ತಕ್ಕಂಥ ಉದಾಹರಣೆ ಸಿಗುತ್ತೆ. ನಿಮಗೆ ಸಾಮರ್ಥ್ಯ ಇದ್ದು ನಾನು ಮಾಡ್ತೀನಿ ಅನ್ನೋ ಒಂದು ಆಲೋಚನೆ ನಿಮಗೆ ಬಂತ ಮಾಡಿ, ಖಂಡಿತವಾಗ್ಲೂ ತಾವು ತಲೆ ಕೆಡಿಸ್ಕೊಬೇಡಿ. ಆದರೆ ತಮಗೆ ಎಲ್ಲೋ ಒಂದು ಕಡೆ ಸಂಶಯ ಬಂತು ಅಂತಂದರೆ ಬಿಟ್ಬಿಡಿ, ಇವತ್ತಿನ ದಿವಸ ಆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ಜೋಪಾನವಾಗಿರಿ. ಇನ್ನು ಓಡಾಡಬೇಕಾದ್ರೂ ಕೂಡ ಸ್ವಲ್ಪ ಎಡುವತಕ್ಕಂಥವ್ರು ಇರ್ತೀರಿ, ಸ್ವಲ್ಪ ಜೋಪಾನ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ
ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದಿಷ್ಟು ಬದಲಾವಣೆಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒಂದಿಷ್ಟು ದ್ವಂದ್ವ ಆಲೋಚನೆಗಳಿದೆಲ್ಲವೂ ಕೂಡ ದೂರ ಆಗಬೇಕು ಅಂತಂದರೆ ಗೋಮಾತೆಯನ್ನು ಪ್ರಾರ್ಥನೆಯನ್ನು ಮಾಡಿ, ಗೋಮಾತೆಯ ಪಾದಗಳನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡಿ. ಒಂದು ವೇಳೆ ಅವಕಾಶ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಗೋಮಾತೆಯ ಬಾಲವನ್ನಾದರೂ ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ನೆಗೆಟಿವಿಟಿ ಎಂಬತಕ್ಕಂಥದ್ದು ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತೆ ಗೋಮಾತೆಯ ಬಾಲವನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತು ಸಹ ನಿಜಕ್ಕೂ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಖಂಡಿತವಾಗ್ಲೂ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಸಹ ತಾವು ತಮ್ಮ ಸ್ಟಾರ್ ನಿಜಕ್ಕೂ ಚೆನ್ನಾಗಿದೆ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ. ಒಂದಿಷ್ಟು ಸಿಹಿಯಾದ ಮಾತುಗಳನ್ನು ಕೇಳ್ಕೊಳ್ತೀರಿ. ತಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗೊಳಗಾಗ್ತಕ್ಕಂಥವ್ರು ಇರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ಇವತ್ತಿನ ಸ್ವಲ್ಪ ಪ್ರಾಫಿಟನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಭವಿಷ್ಯ ಚೆನ್ನಾಗಿದೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ರಿಯಲ್ ಎಸ್ಟೇಟ್ ಉದ್ಯೋಗಿಗಳಾಗಿರ್ಬೋದು, ಇಲ್ಲಂತಂದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಒಂದು ವಿಚಾರದಲ್ಲಿ ತಾವು ಮುಂದುವರಿಯೋದಾದ್ರೂ ಕೂಡ ಚೆನ್ನಾಗಿದೆ. ಹೊಸದಾಗಿರ್ತಕ್ಕಂಥ ಭೂಮಿಯನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಈಗಾಗಲೇ ತಮ್ಮ ಕಷ್ಟಕ್ಕೆ ಅನುಗುಣವಾಗಿರ್ತಕ್ಕಂಥದ್ದಾಗಲಿ, ಆ ಸಮಯಕ್ಕೆ ತಮ್ಮ ಕಷ್ಟವನ್ನು ದೂರ ಮಾಡ್ಕೊಳ್ಳಿಕ್ಕೆ ಯಾವುದಾದ್ರೂ ಭೂಮಿಯನ್ನು ತಾವು ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದಾಗಲಿ, ಅದರ ವಿಚಾರವಾಗಾದ್ರೂ ಕೂಡ ಇವತ್ತಿನ ದಿವಸ ಒಂದಿಷ್ಟು ಒಳಿತನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಕಾಗದ ಪತ್ರಕ್ಕೆ ಸಹಿ ಹಾಕಬೇಕಾದ್ರೂ ಕೂಡ ಇವತ್ತಿನ ದಿವಸ ಚೆನ್ನಾಗಿದೆ. ಯಾವುದಾದ್ರೂ ಅಗ್ರಿಮೆಂಟ್ ಆದ್ರೂ ಕೂಡ ಇವತ್ತಿನ ದಿವಸ ಚೆನ್ನಾಗಿದೆ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಏನೇ ಮಾಡೋದಾದ್ರೂ ಕೂಡ ಸ್ವಲ್ಪ ಆಧಾರವನ್ನು ಇಟ್ಕೊಳ್ಳಿ. ಸರಿಯಾಗಿರ್ತಕ್ಕಂಥ ಒಂದು ಆಧಾರವನ್ನು ಇಟ್ಕೊಳ್ಳೋದ್ರಿಂದ ತಮ್ಮ ಕೆಲಸಗಳೆಲ್ಲವೂ ಕೂಡ ಮತ್ತಷ್ಟು ಈಸಿ ಆಗುತ್ತೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ಎಂಬತಕ್ಕಂಥದ್ದು ಇರೋದಿಲ್ಲ. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಸಹ ದೂರವಾರ ಪ್ರಯಾಣವನ್ನು ಮಾಡೋದ್ರಿಂದನೂ ಕೂಡ ಯಾವುದೇ ರೀತಿ ಸಮಸ್ಯೆ ಎಂಬತಕ್ಕಂಥದ್ದು ಇರೋದಿಲ್ಲ. ಏನೇ ಆದ್ರೂ ಕೂಡ ವಾಹನವನ್ನು ಚಲಾಯಿಸಬೇಕಾದ್ರೆ ನಿಮ್ಮ ಒಂದು ಆಲೋಚನೆ, ನಿಮ್ಮ ಒಂದಿಷ್ಟು ಚಿಂತನೆ ಇದೆಲ್ಲವೂ ಕೂಡ ಸ್ವಲ್ಪ ಸ್ಥಮಿತದಲ್ಲಿದ್ದು ಸಮಾಧಾನವಾಗಿದ್ದು, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ, ಇಲ್ಲಿ ನನ್ನೊಬ್ಬನ ಜೀವ ಮಾತ್ರ ನನ್ನ ಕೈಲಿಲ್ಲ, ಕಾರಲ್ಲಿ ಕೂತಿರೋರು ಎಲ್ಲರ ಜೀವನೂ ನನ್ನ ಕೈಯಲ್ಲೇ ಇರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ. ಯಾಕೆ ಅಂತಂದರೆ ಕೆಲವೊಂದು ಸತಿ ಏನಾಗೋಗುತ್ತೆ, ಕೆಲವೊಂದಷ್ಟು ಜನ ನಾನೊಬ್ಬನೇ ಇದ್ದೀನಿ ಕಾರಲ್ಲಿ ಅಂತ ಹೇಳಿ ಬಹಳ ವೇಗವಾಗಿ ಓಡಿಸ್ತಾ ಇರ್ತೀರಿ. ಅದೆಲ್ಲ ಜೊತೆಯಲ್ಲಿರ್ತಕ್ಕಂಥವರ ಒಂದಿಷ್ಟು ಕಂಫರ್ಟನ್ನು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದೊಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಧನುರಾಶಿನಲ್ಲಿರ್ತಕ್ಕಂಥವ್ರು ಹೋಗಿ ಬರ್ತಕ್ಕಂಥದ್ದು ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತನ್ನು ತಿಳಿಸೋದಾದರೆ, ಮಕರ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಎಲ್ಲೋ ಒಂದು ಕಡೆ ದ್ವಂದ್ವ ಆಲೋಚನೆಗಳೇ ಜಾಸ್ತಿ. ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ತೀನೋ ಇಲ್ವೋ, ಇಲ್ಲ ಅಂತಂದರೆ ಇವತ್ತಿನ ಸರ್ ನನಗೆ ಚೆನ್ನಾಗಿದೆಯಾ ಇಲ್ವಾ, ನಾನು ಒಳಿತನ್ನು ಸಿದ್ಧಿ ಪಡಿಸ್ಕೊಳ್ತೀನೋ ಇಲ್ವೋ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾರಂಭದ ಹಂತದಲ್ಲಿ ಒಂದಿಷ್ಟು ನೆಗೆಟಿವ್ ಒಪಿನಿಯನ್ ಎಂಬತಕ್ಕಂಥದ್ದೇ ಬರುತ್ತೆ, ನೆಗೆಟಿವ್ ರೆಸ್ಪಾನ್ಸ್ ಎಂಬತಕ್ಕಂಥದ್ದೇ ಬರುತ್ತೆ. ಎಲ್ಲೋ ಆಚೆ ಹೋಗಬೇಕು, ಮನೇಲಿರೋರು ಬಿಡೋದಿಲ್ಲ. ಆಚೆ ಹೋಗಿದ್ದೀರಿ, ಆಚೆ ಏನೋ ಸಮಸ್ಯೆ, ಇಲ್ಲ ಅಂತಂದರೆ ಬೇರೆ ಏನಾದರೂ ಸಮಸ್ಯೆ ಆಗೋಗುತ್ತಾ, ಆಚೆ ಹೋದರೆ ಸರಿ ಬಿಡು, ಹೋದರೆ ಆಯಿತು ಬಿಡು ಎಂಬತಕ್ಕಂಥ ಒಂದಿಷ್ಟು ಆಲಸ್ಯತನ ಇದೆಲ್ಲವೂ ಕೂಡ ನಿಮಗೆ ಕಾಡ್ತಕ್ಕಂಥದ್ದು ಇರುತ್ತೆ. ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಮಕರ ರಾಶಿಯಲ್ಲಿರ್ತಕ್ಕಂಥದ್ದು ತಾವು ಏನೇ ಒಂದು ವಿಚಾರವಾಗಿ ಶುಭ ಕಾರ್ಯದ ರೀತಿಯಲ್ಲಿ ತಾವು ಮುಂದುವರಿಬೇಕು, ಯಾವುದಾದ್ರೂ ಒಂದು ವಿಚಾರವಾಗಿ ಮುಂದುವರಿಬೇಕಾದ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಷ್ಟಾಗಿ ಸಮಂಜಸ್ಕರವಾಗಿರ್ತಕ್ಕಂಥ ಸಮಯ ಅಲ್ಲ. 2 ಗಂಟೆ ನಂತರ ತಮ್ಮ ಕೆಲಸಗಳಾಗಲಿ ಕಾರ್ಯಗಳಾಗಲಿ ಇದೆಲ್ಲದಕ್ಕೂ ಕೂಡ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. 2 ಗಂಟೆವರೆಗೂ ಕೂಡ ಸ್ವಲ್ಪ ಮಂದಗತಿಯಿಂದ ಸಾಕ್ತಾ ಇರ್ತಕ್ಕಂಥದ್ದು ಇರುತ್ತೆ. ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಅತಿಯಾಗಿರ್ತಕ್ಕಂಥ ಆಲೋಚನೆಗೆ ಒಳಗಾಗ್ತೀರಿ. ಸ್ಟ್ರೆಸ್ ಎಂಬತಕ್ಕಂಥದ್ದು ಜಾಸ್ತಿ ಇರುತ್ತೆ, ಸುಸ್ತು ಎಂಬತಕ್ಕಂಥದ್ದು ಜಾಸ್ತಿ ಇರುತ್ತೆ. ತಾವು ಏನೇ ಮಾಡಬೇಕಂತದ್ರೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಏನೇನೋ ಆಲೋಚನೆಗಳು, ಏನೇನೋ ಮನಸ್ಥಿತಿಗಳು, ಜೊತೆಗೆ ಇವತ್ತಿನ ದಿವಸ ಹಾಸಿಗೆಯಿಂದ ಎದ್ದಾಗ್ಲಿಂದನೂ ಕೂಡ ತಾವು ಸಾಧಾರಣವಾಗಿ ಆಲೋಚನೆಯನ್ನು ಮಾಡಿ ಏನೋ ಒಂಥರ ಸ್ಟ್ರೆಸ್ಸು. ಅಯ್ಯೋ ಬಿಡಪ್ಪ, ಭಾನುವಾರ ಏನು ಮಾಡೋದಿದೆ, ಯಾವಾಗಲೂ ಸುತ್ತದೆ ತಾನೆ, ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಬಿಡು ಅಂತ ಹೇಳಿ ನಿಮ್ಮ ದೇಹನ ಕಂಪ್ಲೀಟ್ ರೆಸ್ಟ್ ಕೊಡ್ಲಿಕ್ಕೆ ಆಲೋಚನೆಯನ್ನು ಮಾಡ್ತೀವಿ. ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಏನೇ ಆದ್ರೂ ಕೂಡ ದೇಹವನ್ನು ದಂಡಿಸಿ ಮುಂದೆ ಬನ್ನಿ. ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾಯಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ, ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಪ್ರಚೋದಯಾತ್, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯ ನಮಃ. ಆದಷ್ಟು ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಕೆಂಪು ವಸ್ತ್ರವನ್ನು ಧರಿಸ್ತಕ್ಕಂಥದ್ದು ಬೇಡ, ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಜೋಪಾನ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ ಜೋಪಾನ. ಶನೇಶ್ವರನ ಅನುಗ್ರಹ ತಮಗೆ ಬೇಕೇ ಬೇಕಾಗಿರ್ತಕ್ಕಂಥದ್ದಿದೆ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ಸಹ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಅಂತಂದರೆ ಎಲ್ಲೋ ಒಂದು ಕಡೆ ಅಸಾಧ್ಯ ಅಂತಲೇ ಹೇಳ್ಬೋದು. ಸ್ವಲ್ಪ ಮನಸ್ಸು ಚಂಚಲತೆಗೆ ಒಳಗಾಗ್ತಕ್ಕಂಥದ್ದಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ನಿಮ್ಮ ಪರಿಸರದಲ್ಲಾಗ್ತಕ್ಕಂಥ ಬದಲಾವಣೆಗಳಿಂದಲೂ ಕೂಡ ಒಂದಿಷ್ಟು ಮಾನಸಿಕವಾಗಿ ನೊಂದ್ಕೊಳ್ತಕ್ಕಂಥವ್ರು ಇರ್ತೀರಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ತಾವು ಇವತ್ತಿನ ದಿವಸ ಏನೇ ಒಂದು ವಿಚಾರವಾಗಿ ಮುಂದುವರಿಬೇಕಾದ್ರೂ ಕೂಡ, ಯಾವುದೇ ಒಂದು ಕೆಲಸ ಕಾರ್ಯದ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾದ್ರೂ ಕೂಡ, ತಾವು ಎಷ್ಟೇ ಶ್ರಮ ವಹಿಸಿದ್ರೂ ಕೂಡ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರ ಒಂದಿಷ್ಟು ಆಲಸ್ಯತನ, ಒಂದಿಷ್ಟು ವಿಚಾರಗಳಿಂದ ತಾವು ಆ ಕೆಲಸವನ್ನು ಹಾಳು ಮಾಡ್ಕೊಳ್ತಕ್ಕಂಥವ್ರು ಇರ್ತೀರಿ. ಅದರಿಂದ ತಮ್ಮ ಮನಸ್ಥಿತಿನೂ ಕೂಡ ಕೆಡ್ತಕ್ಕಂಥದ್ದು ಇರುತ್ತೆ. ಕುಟುಂಬದಲ್ಲಿ ತಾವು ಎಷ್ಟೇ ಸಮಾಧಾನವಾಗಿದ್ರೂ ಇರಬೇಕು ಅಂತ ಅಂದ್ಕೊಂಡ್ರೂ ಕೂಡ, ಎಷ್ಟೇ ಮನಸ್ಸಿಗೆ ನೋವು ಮಾಡ್ಕೊಂಡ್ರೂ ಕೂಡ ಅದಕ್ಕೆ ನಾನು ರಿಯಾಕ್ಟ್ ಆಗಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ತಾವು ರಿಯಾಕ್ಟ್ ಆಗಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ತಾವು ಅದಕ್ಕೆ ಸ್ಪಂದಿಸಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಆಗ ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡ್ತಕ್ಕಂಥದ್ದೇ ಬಹಳ ಉತ್ತಮ. ಸ್ವಲ್ಪ ತಾಳ್ಮೆಯಿಂದ ನಡ್ಕೊಳ್ತಕ್ಕಂಥದ್ದೇ ಬಹಳ ಉತ್ತಮ. ಇಲ್ಲಿ ಕಂತಕ್ದ ಬಂಕೆ ಅಂದಂಗೆ ಇರೋ ಸಮಸ್ಯೆಯಲ್ಲಿ ತಾವೇನಾನ ಕೋಪಗ್ರಸ್ತರಾಗಿ ಕೋಪ ಮಾಡಿಕೊಂಡು ಅಲ್ಲಿನ್ನೇನೋ ಮಾತಾಡಿ ಸಮಸ್ಯೆಯನ್ನು ತಂದೊಡ್ಕೊಳ್ಳೋದಕ್ಕಿಂತ ಆ ಕ್ಷಣ ತಲೆಯನ್ನು ಬಗ್ಸಿ, ನಿಮ್ಮದು ತಪ್ಪಿರಲಿ ಇಲ್ಲದೆ ಹೋಗಲಿ ತಲೆಯನ್ನು ಬಗ್ಸಿ, ಆಯಿತು ಸರಿ ಇದು ಇಲ್ಲಿಗೆ ಮುಗಿಸೋಣ ಅಂಥೇಳಿ ತಾವು ಸಮಾಧಾನವಾಗಿ ಅಲ್ಲಿ ಮಾತು ಮುಗಿದುಬಿಟ್ರೆ ಮುಗಿದೋಯ್ತು. ಅದು ಮತ್ತೆ ಮುಂದುವರಿತಕ್ಕಂಥದ್ದು ಇರೋದಿಲ್ಲ. ಅದನ್ನು ಹೊರತುಪಡಿಸಿ ತಾವೇನಾದರೂ ಕೋಪದಲ್ಲಿ ಮತ್ತೊಂದು ಕೋಪ ಅಂತ ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ತಾಪಕ್ಕೆ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ. ಆ ಸಮಯ ಯಾರೋ ಮಾಡ್ಕೊಂಡು ಈ ಜಗಳ ತಮ್ಮ ಮೇಲೆ ಎದುರಾಗ್ತಕ್ಕಂಥದ್ದಿರುತ್ತೆ. ಇವ ಬಂದ ಇವಾಗಿಂದ ಈ ಕೆಲಸ ಆಯಿತು ಅಂತ ಹೇಳಿ ಒಂದಿಷ್ಟು ಆಲೋಚನೆಗಳನ್ನು, ಒಂದಿಷ್ಟು ಆಪಾದನೆಗಳನ್ನು ಕುಂಭರಾಶಿನಲ್ಲಿರ್ತಕ್ಕಂಥವ್ರು ತಾವು ಹೊತ್ಕೊಳ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಜೋಪಾನ. ಗುಂಪು ಘರ್ಷಣೆ ಇರ್ತಕ್ಕಂಥ ಜಾಗಕ್ಕೆ ಹೋಗಬೇಡಿ. ತಾವು ಮಾಡಿಲ್ಲ ಅಂತಂದ್ರೂ ಕೂಡ ತಮ್ಮ ಹೆಗಲ ಮೇಲೆ ಹಾಕ್ಕೊಳ್ತಕ್ಕಂಥದ್ದಿರುತ್ತೆ. ಇನ್ನೊಂದು ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ, ಕುಂಬಳಕಾಯಿ ಕಳ್ಳ ಅಂತಂದರೆ ಹೆಗಲ್ಮಿಟ್ಟು ನೋಡ್ಕೊಂಡಂಗೆ ಇವತ್ತಿನ ದಿವಸ ಏನೋ ವಿಚಾರ ಇರುತ್ತೆ, ಅದಕ್ಕೇನೋ ತಾವು ಸ್ಪಂದಿಸಕ್ಕೆ ಹೋಗ್ತೀರಿ, ಸಮಸ್ಯೆಗೀಡಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಜೋಪಾನ. ಕುಂಭರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನವಾಗಿರೋದೇ ಉತ್ತಮ. ಇನ್ನು ಉದ್ಯೋಗ ವ್ಯಾಪಾರದ ವಿಚಾರದಲ್ಲಿ ನೋಡೋದಾದರೆ, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ನೋಡೋದಾದರೆ, ಕೆಲಸದ ವಿಚಾರವಾಗಿ ನೋಡೋದಾದರೆ, ತಾವು ಇವತ್ತಿನ ದಿವಸ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಅಷ್ಟಾಗಿ ಅಂದುಕೊಂಡಿರೋ ಕೆಲಸದಲ್ಲಿ ಕಾರ್ಯಸಿದ್ಧಿ ಎಂಬತಕ್ಕಂಥದ್ದು ಇರೋದಿಲ್ಲ. ಸ್ವಲ್ಪ ಎಲ್ಲವೂ ಕೂಡ ಮಿಶ್ರ ಫಲದಲ್ಲಿ ಕೂಡಿರ್ತಕ್ಕಂಥದ್ದು ಇರುತ್ತೆ. ಎಲ್ಲ ಒಂದು ರೀತಿ ಈ ಒಂದು ಡ್ರಾ ಎಂಬತಕ್ಕಂಥದ್ದು ಅಂತಂದರೆ ತಮ್ಮ ಬಂಡವಾಳಕ್ಕೆ ತಕ್ಕ ಸಂಪಾದನೆ ಇರುತ್ತೆ ಹೊರತಾಗಿ ಆ ಕಡೆ ಜಾಸ್ತಿನೂ ಇರೋದಿಲ್ಲ, ಲಾಭ ಅಂತಲೂ ಹೇಳೋದಕ್ಕಾಗೋದಿಲ್ಲ, ನಷ್ಟ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಎಲ್ಲ ಸರಿಸಮ ಪ್ರಮಾಣವಾಗೇ ಇರುತ್ತೆ. ಇನ್ನು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಾನು ಹೇಳಿದಾಗೆ ದೂರಭಾರ ಪ್ರಯಾಣಕ್ಕೂ ಕೂಡ ಅಷ್ಟಾಗಿ ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ ಸ್ವಲ್ಪ ಜೋಪಾನ. ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರುತ್ತೆ. ತಾವು ಎಷ್ಟೇ ಸಮಾಧಾನವಾಗಿದ್ದರೂ ಪಕ್ಕದಲ್ಲಿ ಬರೋನು ಗ್ರಹಗತಿಗಳು ಏನೋ ಅವನ ಟೈಮ್ ಹೆಂಗಿರುತ್ತೋ ಏನೋ ಅಲ್ಲೇನೋ ಸಮಸ್ಯೆ ಆಗುತ್ತೆ, ಅದರಿಂದ ನೀವು ನೋವು ಅನುಭವಿಸ್ತೀರಿ. ಹಾಗಾಗಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ನಿಮ್ಮ ಪ್ರಾರಂಭದ ಪ್ರಯಾಣ ಉತ್ತರ ದಿಕ್ಕಿನ ಕಡೆ ಇದ್ದು ಅದಾದಮೇಲೆ ಬೇರೊಂದು ದಿಕ್ಕಿಗೆ ತಾವು ನಿರ್ಗಮನವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇರೋದರಲ್ಲಿ ಒಂದಿಷ್ಟು ನೆಮ್ಮದಿಯನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ನಿಜಕ್ಕೂ ಚೆನ್ನಾಗಿದೆ. ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಾಯಿ ಶಾರದೆಯ ಅನುಗ್ರಹ ಇದೆ. ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಅತಿಯಾಗಿರ್ತಕ್ಕಂಥ ಒಂದಿಷ್ಟು ತಿಳುವಳಿಕೆ ನಿಮ್ಗೆ ಇರ್ತಕ್ಕಂಥದ್ದೇ ಇರುತ್ತೆ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಕ್ಲಾರಿಟಿ ಎಂಬತಕ್ಕಂಥದ್ದು ಇರುತ್ತೆ. ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಿಮ್ಮನ್ನು ನೋಡಿ 4 ಜನ ಕಲಿಬೇಕು, ಆ ರೀತಿ ಇರ್ತಕ್ಕಂಥದ್ದು ಇರುತ್ತೆ. ನಿಮಗೆ ಒಂದಿಷ್ಟು ಪ್ರಶಂಸೆನೂ ಕೂಡ ಸಿಗ್ತಕ್ಕಂಥದ್ದು ಇರುತ್ತೆ. ಯಾರೆಲ್ಲ ನಿಮ್ಮ ತೆಗಳ್ತಾ ಇದ್ರೋ ಅವರೇ ಹೊಗಳೋ ರೀತಿ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಉದ್ಯೋಗ ಸ್ಥಾನದಲ್ಲೂ ಕೂಡ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ. ಯಾವ ಒಂದು ವಿಚಾರಕ್ಕೋಸ್ಕರ ತಾವು ಇಷ್ಟು ದಿವಸ ಹೋರಾಡ್ತಾ ಇದ್ರಿ, ಒಡೆದಾಡ್ತಾ ಇದ್ರಿ, ಅದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಎಂಬತಕ್ಕಂಥದ್ದು ಇರುತ್ತೆ. ಆ ಕೆಲಸಗಳನ್ನು ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಳಿಕ್ಕೆ ಮತ್ತೊಂದು ಹೆಜ್ಜೆ ತಾವು ಮುಂದೆ ಹೋಗ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಏರುಪೇರಾಗುತ್ತೆ, ಆದರೆ ಅದು ಯಾವುದನ್ನು ಕೂಡ ಅಷ್ಟಾಗಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇರೋದಿಲ್ಲ. ಅದೆಲ್ಲವೂ ಕೂಡ ಸರಿ ಹೋಗ್ತಕ್ಕಂಥದ್ದೇ. ಆರೋಗ್ಯ ಸಮಸ್ಯೆಯಿಂದ ನರಳ್ತಾ ಇರ್ತಕ್ಕಂಥವ್ರಾದ್ರೂ ಕೂಡ ಇವತ್ತಿನ ದಿವಸ ಒಂದಿಷ್ಟು ಚೇತರಿಕೆಯನ್ನು ಕಂಡುಕೊಳ್ತೀರಿ. ಮೀನರಾಶಿನಲ್ಲಿರ್ತಕ್ಕಂಥವ್ರು ದೂರವಾರ ಪ್ರಯಾಣ ಮಾಡಿ ಏನೂ ಸಮಸ್ಯೆ ಇಲ್ಲ, ತಾವು ಆರಾಮಾಗಿ ನೆಮ್ಮದಿಯಾಗಿ ಕ್ಷೇಮವಾಗಿ ಹೋಗಿ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೇನೆ. ಭಗವಂತನ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಆದಷ್ಟು ಬೇಗ ಭಗವಂತನ ಒಂದು ಕೃಪಾಶೀರ್ವಾದದಿಂದ ಹೇಗಾದರೂ ಮಾಡಿ
ಶೀಘ್ರಾತಿ ಶೀಘ್ರವಾಗಿ ಹೋಗಿ ಕುಂಭಮೇಳದ ಆ ಒಂದು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಲೋಕ ಕಲ್ಯಾಣದ ಪ್ರಾರ್ಥನೆಯನ್ನು ನಾನು ಕೂಡ ಮಾಡಲಿಕ್ಕೆ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೇನೆ. ಭಗವಂತನ ಅನುಗ್ರಹದಿಂದ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅದು ಕಾರ್ಯಸಿದ್ಧಿ ಆಗಲಿ. ತಮ್ಮೆಲ್ಲರ ಪರವಾಗಿ ನಾನೊಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಾನ್ನಿಧ್ಯ ಸಬ್ಮಂಗಲದಲ್ಲಿ ಅತ್ತ ಹನುಮ ಇತ್ತ ಶಿವ ಮತ್ತು ಹನುಮ ಸಬ್ಮಂಗಲದಲ್ಲಿ ಎರಡು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು. ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಸಾನ್ನಿಧ್ಯದಲ್ಲಿ ವರ್ಷದ 365 ದಿವಸ ಸ್ವಾಮಿಗೆ ಈ ತುಂಬೆ ಹೂವಿನಿಂದ ಅಲಂಕಾರ ಮಾಡ್ತಕ್ಕಂಥದ್ದು, ತುಂಬೆ ಹೂವಿನ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇಲ್ಲಿನ ವಿಶೇಷತೆ. ಎಲ್ಲಿ ಶಿವನೋ ಅಲ್ಲಿ ವಿಶೇಷವಾದಂಥ ಸಾನ್ನಿಧ್ಯ. ಸರ್ವಂ ಶಿವಮಯಂ. ನೋಡಿ, ಶಿವನಿಗೂ ಅಲ್ಲಿರ್ತಕ್ಕಂಥ ರುದ್ರವೀರ್ಯ ಸಮನ್ವಿತಾಯೇ ನಮೋ ನಮಃ. ರುದ್ರವೀರ್ಯ ಸಮನ್ವಿತಾಯೇ ನಮಃ ಅಂದರೆ ರುದ್ರದೇವರಲ್ಲಿ ಏನು ಶಕ್ತಿಯೋ ಅಷ್ಟೇ ಶಕ್ತಿ ಹನುಮನಲ್ಲಿದೆ. ಹಾಗಾಗಿ ಇತ್ತ ರುದ್ರದೇವರು, ಅತ್ತ ಹನುಮ, ಇತ್ತ ಸೋಮೇಶ್ವರ, ಅತ್ತ ಮಾರುತಾತ್ಮಜ ಪ್ರಸನ್ನಾಂಜನೇಯ. ಈ ಸಾನ್ನಿಧ್ಯದಲ್ಲಿ ಇವತ್ತು ಸಹಿತ ಭವ್ಯವಾದಂಥ ಅಲಂಕಾರ, ಹನುಮದ್ರುತ ಹನುಮಂತರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ, ವಿನಾಗಿರೇ ನಮಃ, ಶಶಶೇಖರಾಯ ನಮಃ, ಕಬರ್ಧಿರೇ ನಮಃ, ನೀಲಲೋಹಿತಾಯ ನಮಃ, ಖಡ್ಗಾಂಗಿನೇ ನಮಃ, ಶೂಲಪಾಣಿಯೇ ನಮಃ, ಅಂಬಿಕಾನಾಥಾಯ ನಮಃ, ಮಹಾರೂಪಾಯ ನಮಃ, ಕಾಲಾಯ ನಮಃ, ಗುಣಾತೀತಾಯ ನಮಃ, ನಿರಂಜನಾಯ ನಮಃ, ನಿರ್ವಿಕಲ್ಪಾಯ ನಮಃ, ನಿರ್ವೇದಿನೇ ನಮಃ, ಜ್ಞಾನಮೂರ್ತಯೇ ನಮಃ, ಅಷ್ಟಸಿದ್ಧಯೇ ನಮಃ, ಯೋಗಿನೇ ನಮಃ, ಗುಣಾತೀತಾಯ ನಮಃ, ನಿರಂಜನಾಯ ನಮಃ, ನಿರ್ವಿಕಲ್ಪಾಯ ನಮಃ, ನಿರ್ವೇದಿನೇ ನಮಃ, ಮಹಾರೂಪಾಯ ನಮಃ, ಮಹಾರೂಪಾಯ ನಮಃ, ಶಿವಾಯ ನಮಃ, ಸರಸಿದಾಕ್ಷಾಯ ನಮಃ.